ಹುಲ್ಲಿನ ಗಾವಲಲ್ಲಿ, ಹಸಿರಾದ ಹುಲ್ಲಿನ ಗಾವಲಲ್ಲಿ ಅನುದಿನವೂ ನನ್ನ ನಡೆಸುವೆನು, ಅನುದಿನವೂ ನನ್ನ ನಡೆಸುವೆನು. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ಬಾಳ ಬಂಗಾರ. ಆಶೆ ಆಕಾಂಕ್ಷೆ ಏನಿದ್ದರು, ಆಶೆ ಆಕಾಂಕ್ಷೆ ಏನಿದ್ದರು ಅನುಗ್ರಹಿಸುವೆ ನೀ ಆನಂದದಿ, ಅನುಗ್ರಹಿಸುವೆ ನೀ ಆನಂದದಿ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ, ಪರಲೋಕದ ತಂದೆ ನೀನೇ, ಮಹಿಮೆಯ ಆರಾಧನೆ. ಮೊಣಕಾಲೂರಿ ಕೈಗಳ ಮೆತ್ತಿ ನಿನ್ನನ್ನೇ ಆರಾಧಿಸುವೆ, ಮೊಣಕಾಲೂರಿ ಕೈಗಳ ಮೆತ್ತಿ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ.
ಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಧ್ವಜ ಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ನನಗಾಗಿ ಬಲಿಯಾದ ಯೇಸುವೆ, ದಿನವೆಲ್ಲ ಆರಾಧಿಸುವೆ. ಬೇಗನೆ ಬರಲಿರುವ ಯೇಸುವೆ, ಹರ್ಷದಿ ಆರಾಧಿಸುವೆ. ಅಭಿಷೇಕದಾತ್ಮನೇ ಆತ್ಮ ಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ. ಅಭಿಷೇಕದಾತ್ಮನೇ ಆತ್ಮ ಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಬೆಳಗಿನ ನಮಸ್ಕಾರಗಳು ಸಹೋದರ ಮತ್ತು ಸಹೋದರಿಯರೇ, ಮುಂಜಾನೆಯ ನಮಸ್ಕಾರಗಳು ಸಹೋದರಿಯರು ಮತ್ತು ಸಹೋದರರೇ ಹಾಗೂ ಸ್ನೇಹಿತರೆ. ನಿಮ್ಗೆಲ್ಲರಿಗೂ ಕನ್ನಡ ಆನ್ಲೈನ್ ಸರ್ವಿಸ್ಗೆ ಸ್ವಾಗತ, ಸುಸ್ವಾಗತ. ನಿಮ್ಮೆಲ್ಲರೂ ಭಾರತ ಕ್ರಿಸ್ತ ಸಭೆ ಆನ್ಲೈನ್ ಸರ್ವಿಸ್ಗೆ ಸ್ವಾಗತ, ಸುಸ್ವಾಗತ. ನೀವೆಲ್ಲರೂ ಈ ದಿನ ದೇವರ ಬೆಳಗ್ಗೆ ಬಂದಿದ್ದಕ್ಕೆ ನೋಡುವಾಗ ತುಂಬ ಸಂತೋಷ ಆಗುತ್ತೆ ನಮಗೆ. ಈ ಸಮಯದಲ್ಲಿ ನಾವು ವಚನ ನೋಡೋಣ. ರೋಮಾಪುರದವರಿಗೆ 8ನೇ ಅಧ್ಯಾಯ 26ನೇ ವಚನ. ರೋಮಾಪುರದವರಿಗೆ 8:26ನೇ ವಚನ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದಿದ್ದರೆ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆಮೆನ್. ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ನೋಡ್ತಾ ಇರುವಾಗ ದೇವರು ನಮಗೆ ಕೊಟ್ಟಿರುವಂಥ ಪವಿತ್ರಾತ್ಮ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಪವಿತ್ರಾತ್ಮ ಬಂದ್ಬಿಟ್ಟು ನಾವು ಕಷ್ಟದಲ್ಲಿರುವಾಗ, ನಾವು ಆತ್ಮಿಕವಾಗಿ ನಾವು ಹೋರಾಟದಲ್ಲಿ ಇರುವಾಗ ದೇವ್ರ ಕಡೆಗೆ ನಮ್ಮನ್ನ ಬೇಡ್ಕೊಳ್ಳುತ್ತದೆ ಅಂತೆ. ಇವತ್ತು ನೋಡುವಾಗ ನಾವು ಈ ವರ್ಷದ 6 ತಿಂಗಳ ನಾವು ಕಳೆದಿದ್ದೀವಿ. ಈ 7ನೇ ತಿಂಗಳದ ಮೊದಲೇ ಸಂಡೇ ಸಹೋದರ ಸಹೋದರರೇ, ನಾವು ಇನ್ನೂ ಸ್ವಲ್ಪ ದಿನ ಇದೆ ಈ ಮುಗಿಯೋಕ್ಕೆ. ನಾವು ಆತ್ಮಿಕವಾಗಿ ಆ ದೇವರು ನಮ್ಗೆ ಎದುರು ನೋಡ್ತಾರೆ. ನಾವು ಆತ್ಮಿಕವಾಗಿ ಯಾವಾಗಲೂ ಸಂತೋಷದಿಂದ ಅವ್ರ ಮುಂದೆ ಬರಬೇಕಂತ ಈ ಸಮಯದಲ್ಲಿ ನಾವು ವಾಕ್ಯಗಳನ್ನು ಕೇಳುವಾಗ ಆತ್ಮಭರಿತರಾಗಿ ಸಂತೋಷದಿಂದ ದೇವ್ರ ವಾಕ್ಯ ಕೇಳೋದಾದರೆ ಪವಿತ್ರ ಆತ್ಮ ನಮಗೆ ಹೆಲ್ಪ್ ಮಾಡುತ್ತೆ ಒಂದು ವಿಷಯ ಕಲಿಯೋಕ್ಕೆ. ನಾವು ಸಂಪೂರ್ಣವಾಗಿ ಕಲಿತು ನಾವು ದೇವರಿಗೆ ಮಹಿಮೆಯಾಗಿರೋಣ. ನಿಮ್ಮೆಲ್ಲರೂ ನಾವು ಪ್ರೋತ್ಸಾಹಿಸ್ತೀನಿ. ದೇವರೇ, ಸಹೋದರ ಮತ್ತು ಸಹೋದರಿ, ನಿಮ್ಗೆಲ್ಲರಿಗೂ ನಾನು ಪ್ರೋತ್ಸಾಹಿಸ್ತೀನಿ. ಈ ಸಮಯದಲ್ಲಿ ನಾವು ಗಮನದಿಂದ ದೇವ್ರ ವಾಕ್ಯಗಳನ್ನು ಕೇಳೋಣ. ಈ ಸಮಯದಲ್ಲಿ ದೇವ್ರ ಬೆಳಗ್ಗೆ ಹೋಗೋಣ. ನಮಗೋಸ್ಕರ ಪ್ರಾರ್ಥಿಸ್ತಾರೆ.
ಸರ್ವಶಕ್ತನಾದ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ, ಬಹಳ ಸ್ತೋತ್ರ ತಂದೆ. ಈ ಸಮಯದಲ್ಲಿ ತಂದೆ ನಾವು ನಿಮ್ಮ ಬಳಿಗೆ ಬರಲಿಕ್ಕೆ ಸಹಾಯ ಮಾಡಿಕೊಟ್ಟಿದ್ದೀರಿ. ತುಂಬ ಸ್ತೋತ್ರಗಳನ್ನು ಸಲ್ಲಿಸ್ತೀನಿ ದೇವರೇ. ನೀವು ಅದ್ಭುತ ಸ್ವರೂಪರಾಗಿದ್ದೀರ, ಸೃಷ್ಟಿಕರ್ತರಾಗಿದ್ದೀರಾ ತಂದೆ. ನೀವು ತಂದೆ ನಮಗೆ ನಿಮ್ಮ ವಾಕ್ಯಗಳನ್ನು ತಿಳಿಪಡಿಸುವ ಆತನು ನೀವು ಆಗಿದ್ದೀರಾ ತಂದೆ. ಅದಕ್ಕೆ ಬಹಳ ಸ್ತೋತ್ರಗಳು ತಂದೆ. ನಾವೆಲ್ಲರೂ ಕೂಡ ನಿಮ್ಮ ಬಳಿಗೆ ತಂದೆ ಬರುವಾಗ ನೀವು ತಂದೆ ನಮ್ಮಲ್ಲಿರುವಂಥ ಗುಣಗಳನ್ನು ಬದಲಾಯಿಸುವಾತರು, ನಿಮ್ಮ ಗುಣಗಳನ್ನು ನಮ್ಮಲ್ಲಿ ನೀಡುವಂಥ ದೇವರು ನೀವಾಗಿದ್ದೀರಾ. ಅದಕ್ಕೆ ಬಹಳ ಸ್ತೋತ್ರಗಳನ್ನು ಸಲ್ಲಿಸ್ತೀನಿ ತಂದೆ. ನಡೆಯುವಂಥ ತಂದೆ ಮೀಟಿಂಗ್ನ ಅದ್ಭುತವಾಗಿ ನಿಮ್ಮ ಬಳಿಗೆ ಒಪ್ಪಿಸ್ಕೊಡ್ತಾ ಇದ್ದೀವಿ ತಂದೆ. ನಾವೆಲ್ಲರೂ ಕೂಡ ನಮ್ಮ ಮನೆಗೆ ಹೋಗುವಾಗ ನಿಮ್ಮ ವಿಷಯದಲ್ಲಿ ಕಲ್ತ್ಕೊಂಡು ಅದರಲ್ಲಿ ಬೇರೂರುವಂತೆ ತಂದೆ ನಮ್ಮನ್ನು ಸಹಾಯ ಮಾಡ್ತೀರಂತ ನಮಗೆ ಬೇಡಿ ವಿಶ್ವಾಸಿ ತಂದೆ. ಅದ್ಭುತವಾದ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳಿ ಈ ಪ್ರಾರ್ಥನೆಯ ತಂದೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೀನಿ ತಂದೆ. ಆಮೆನ್. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ.
ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಈ ಭಾನುವಾರದ ಮುಂಜಾನೆಯ ನಮಸ್ಕಾರಗಳು. ದೇವರಿಗೆ ಸ್ತೋತ್ರ. ಮೊದಲನೇದಾಗಿ ಆತನು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಇವತ್ತು ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು. ಮತ್ತು ಸಭಾ ನಾಯಕರಿಗೂ ಬಹಳ ಧನ್ಯವಾದ. ಇವತ್ತಿನವರೆಗೂ ಅದ್ಭುತವಾಗಿ ನಮ್ಮನ್ನು ದಾರಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದುವರೆಗೂ ನಮ್ಮನ್ನು ಕಾಯ್ದುಕೊಂಡು ಬಂದಿರತಕ್ಕಂಥ ಪ್ರತಿಯೊಂದು ಸಭೆಯ ಅಂಗಗಳಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಸಹೋದರರೇ, ಇವತ್ತಿನ ಒಂದು ಶೀರ್ಷಿಕೆ ಬಂದು ನಾವು ಒಂದೇ ದೇಹದ ಅಂಗಗಳಾಗಿದ್ದೇವೆ ಎಂಬುದಾಗಿ. ಖಂಡಿತವಾಗಿಯೂ ನಮಗೆಲ್ಲ ಗೊತ್ತಿದೆ, ಯಾವುದೇ ಒಂದು ದೇಶ ತನ್ನ ಬೌಂಡ್ರಿಯನ್ನು ಅಥವಾ ತನ್ನ ಎಲ್ಲೆ ಅಥವಾ ಮೇರೆ ಏನು ಹೇಳ್ತೀವಿ ಅದನ್ನು ಕಾಯ್ದುಕೊಳ್ಬೇಕಂದ್ರೆ ಅನೇಕ ಸೈನಿಕರನ್ನು ಅವರು ಇಟ್ಟಿರ್ತಾರೆ. ಪ್ರತಿಯೊಂದು ಸೈನಿಕನು ಸಹ ಅವನದೇ ಆದಂಥ ಒಂದು ಕಾರ್ಯವನ್ನು ಮಾಡಬೇಕಾಗತ್ತೆ. ಜನರಲ್ ಅಥವಾ ಮಾರ್ಷಲ್ ಅಂತ ಒಬ್ಬ, ಅದ್ರ ಕೆಳಗಡೆ ಇನ್ನೊಬ್ಬರು, ಅದ್ರ ಕೆಳಗಡೆ ಸಾಮಾನ್ಯ ಸೈನಿಕ, ಅದ್ರ ಕೆಳಗಡೆ ಅಥವಾ ಅದ್ರ ಮೇಲ್ಗಡೆ ಒಬ್ಬ ಕಮಾಂಡೋ, ಈ ರೀತಿಯಾಗಿ ಅದಾದಮೇಲೆ ಎಲ್ಲದಕ್ಕಾಗಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಈ ರೀತಿಯಾಗಿ ಒಂದು ದೇಶ ಅಂದರೆ ಪ್ರತಿಯೊಬ್ಬರು ಸಹ ಅವರ ಕಾರ್ಯವನ್ನು ನಿರ್ವಹಿಸ ಮಾಡ್ತಾರೆ. ದೇಶ ಅನ್ನೋದನ್ನು ಕಾಪಾಡೋದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಅವರದೇ ಆದಂಥ ಒಂದು ಕೆಲಸವನ್ನು ಮಾಡಿಕೊಂಡು ಹೋಗ್ತಾರೆ. ಅಂದರೆ ಪ್ರತಿಯೊಂದು ಅಂಗವೂ ಸಹ ಬಹಳ ಬಹಳ ಮುಖ್ಯ. ಅದೇ ವಿಷಯವಾಗಿ ನಾವು ಇವತ್ತಿಲ್ಲಿ ಮಾತನಾಡ್ತಾ ಇದ್ದೀವಿ. ಸಭೆ ಅನ್ನುವುದು ಒಂದು ಅದ್ಭುತವಾದಂಥ ಒಂದು ದೇಹವಾಗಿದೆ. ಇಲ್ಲಿ ಅವರದೇ ಆದಂಥ ಅಂಗಗಳು ತಮ್ಮ ಕಾರ್ಯವನ್ನು, ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಸಭೆಗೆ ಕ್ರಿಸ್ತನು ತಲೆಯಾಗಿದ್ದಾನೆ ಎಂಬುದಾಗಿ ಸಹ ನಾವು ಅನೇಕ ಸಮಯದಲ್ಲಿ ನಾವು ನೋಡ್ತೀವಿ. ಪ್ರೀತಿಯ ಸಹೋದರರೇ, ನಾವು ಸಭೆ ಅಂತ ಬಂದಾಗ ಅನೇಕ ಒಂದು ವೇಳೆ ಸಭೆಯಾಗಿ ನಾವು ನೋಡಿದಾಗ ಸಭೆಯಲ್ಲಿ ಐಕ್ಯತೆ ಅನ್ನುವುದು ಬಹಳ ಬಹಳ ನಮ್ಮಲ್ಲಿ ಮುಖ್ಯ ಆಗುತ್ತೆ. ಐಕ್ಯತೆ ಇಲ್ಲದೆ ಯಾವ ಸಭೆಯೂ ಸಹ ಮೇಲೆ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಯಾವ ಸಭೆಯೂ ಸಹ ಪ್ರೀತಿ ಅಥವಾ ವೈವಿಧ್ಯತೆ, ಪ್ರೀತಿ ಮತ್ತು ವೈವಿಧ್ಯತೆ ಈ ಎರಡೂ ಇಲ್ಲ ಅಂದರೆ ಯಾವ ಸಭೆಯೂ ಸಹ ಮೇಲೆ ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಸಭೆಯಾಗಿ ನಾವೆಲ್ಲರೂ ಒಟ್ಟಿಗೆ ಸಾರಸಮ್ಯವಾಗಿ ಕೆಲಸವನ್ನು ಮಾಡಲಿಲ್ಲ ಅಂದರೆ ಆ ಸಭೆ ಬೆಳೆಯೋದಕ್ಕೂ ಸಾಧ್ಯವಿಲ್ಲ. ಇವತ್ತಿನ ಒಂದು ಶೀರ್ಷಿಕೆ ದೇಹ ಮತ್ತು ಅಂಗಗಳು. ಬನ್ನಿ ಸಹೋದರರೇ, ದೇವರ ವಚನದಲ್ಲಿ ನಾವು ನೋಡೋಣ. ಸಭೆಯಾಗಿ, ಸಭೆಯ ಅಂಗಗಳಾಗಿ ನಾವು ಎಷ್ಟರ ಮಟ್ಟಿಗೆ ಸಭೆಯಲ್ಲಿ ಕಾರ್ಯವನ್ನು ನಿರ್ವಹಿಸಲಾಗಿದ್ದೇವೆ. ನಮಗೆ ಕೊಟ್ಟಿರ್ತಕ್ಕಂಥ ಅದ್ಭುತವಾದಂಥ ತಲಾಂತುಗಳು ಅಥವಾ ಜ್ಞಾನ ಅಂತ ಏನು ಹೇಳ್ತೀವಿ, ಅಥವಾ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಗಿಫ್ಟ್, ವರಗಳು ಏನಂತ ಹೇಳ್ತೀವಿ, ನಮಗೆ ಕೊಟ್ಟಿರ್ತಕ್ಕಂಥ ದೇವರು ನಮಗೆ ಆಶೀರ್ವದಿಸಲ್ಪಟ್ಟಿರ್ತಕ್ಕಂಥ ದೇವರ ಒಂದು ಪವಿತ್ರಾತ್ಮವನ್ನು ನಾವು ದೇಹದಲ್ಲಿ ಇಟ್ಟುಕೊಂಡು ಪವಿತ್ರಾತ್ಮನ ಒಂದು ಮೇರೆಗೆ ಸಭೆಯಾಗಿ, ಅಂದರೆ ಸಭೆಯ ಅಂಗಗಳಾಗಿ ಎಷ್ಟರ ಮಟ್ಟಿಗೆ ನಾವು ಕಾರ್ಯವನ್ನು ನಡೆಸ್ತೀವಿ ಎಂಬುದಾಗಿ ನಾವು ದೇವರ ವಚನದ ಮುಖಾಂತರನೇ ನಾವು ತಿಳ್ಕೊಳ್ಳೋಣ. ವಚನ ನಮ್ಮನ್ನು ಅದ್ಭುತವಾಗಿ ಮುನ್ನಡೆಸುತ್ತೆ. ವಚನ ಪವಿತ್ರಾತ್ಮನ ಮೂಲಕವಾಗಿಯೂ ಸಹ ಮಾತನಾಡುತ್ತದೆ.
ವಚನ ಸಭೆಯ ಒಂದೊಂದು ಅಂಗಗಳಿಗೂ ತನ್ನದೇ ಆದಂಥ ವೈಶಿಷ್ಟ್ಯತೆಯನ್ನು ದೇವರ ವಾಕ್ಯ ಪ್ರತಿಯೊಬ್ಬರ ಮನಸ್ಸಲ್ಲೂ ಸಹ ಬೇರೂರುತ್ತೆ. ಇದರ ಒಂದು ಸತ್ಯವನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ವಿಶೇಷವಾಗಿ ಇವತ್ತಿನ ಶೀರ್ಷಿಕೆಯಲ್ಲಿ ನಾವು ನೋಡಿದಾಗ ಮೊದಲನೇ ಕೊರಿಂಥಿಯರು 12ನೇ ಅಧ್ಯಾಯದಿಂದ ನಾವು ನೋಡ್ತೀವಿ. ಕೊರಿಂಥಿಯರ ಒಂದು ಸಭೆಗಳಲ್ಲಿ ನಾವು ನೋಡಿದಾಗ ಅನೇಕವಾದಂಥ ವೈಶಿಷ್ಟ್ಯತೆ, ಅನೇಕವಾದಂಥ ಏನು ಹೇಳ್ಬೋದು ಅದನ್ನು ವೈವಿಧ್ಯಮಯತೆ, ಅನೇಕ ಭೇದ ಭಾವಗಳು, ಒಳ್ಳೆತನಗಳು, ಒಬ್ಬರಿಗಿನ್ನ ನಾನೊಬ್ಬರು ಅನ್ನಕ್ಕಂಥ ಒಂದು ಮನೋಭಾವನೆ ಪ್ರತಿಯೊಂದು ಸಹ ಕೊರಿಂಥಿಯ ಸಭೆಯಲ್ಲಿ ಇತ್ತು. ಸರ್ವಸಾಮಾನ್ಯವಾಗಿ ನಾವು ಇವಾಗ ಏನು ಭಾರತೀಯ ಒಂದು ಕ್ರೈಸ್ತ ಸಭೆಯಲ್ಲಾಗಿರ್ಬೋದು ಅಥವಾ ಬೇರೆ ಇನ್ಯಾವುದೋ ಒಂದು ಸಭೆಯಲ್ಲೂ ಸಹ ಆಗಿರ್ಬೋದು, ಈ ರೀತಿಯಾದಂಥ ವೈವಿಧ್ಯಮಯತೆ, ಬೆಸುಗೆ, ಮೇಲೆ ಕೀಳು ಎಂಬ ಮನೋಭಾವನೆ, ನಾನು ಹೆಚ್ಚು ನೀನು ಕಡಿಮೆ ಎಂಬ ಮನೋಭಾವನೆ, ನಾನು ಬಹಳ ಮುಖ್ಯ ನೀನು ಮುಖ್ಯ ಅಲ್ಲ, ಈ ರೀತಿಯಾದಂತಹ ಅನೇಕ ವಿಷಯಗಳನ್ನು ಸಹ ಎಲ್ಲ ಒಂದು ಸಭೆಗಳಲ್ಲೂ ಸಹ ನಾವು ನೋಡ್ತೀವಿ. ಇದು ಒಂದೇ ಒಂದು ಸಭೆಗೆ ಮಾತ್ರ ಸೀಮಿತವಾಗಿರುತ್ತೆ, ಬೇರೆ ಸಭೆಯಲ್ಲಿ ಇರೋದಿಲ್ಲ, ಸಂಪೂರ್ಣವಾಗಿ ಸಭೆ ಇರುತ್ತೆ ಅನ್ನೋದನ್ನು ಯಾವ ಸಭೆಯ ಅಂಗಗಳು ಸಹ ಹೇಳಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ವಿಷಯಗಳನ್ನು ಪೌಲರು ನಮಗೆ ಅದ್ಭುತವಾಗಿ ಬರೆದಿದ್ದಾರೆ. ವಚನವನ್ನು ನಾವು ನೋಡೋಣ. ಪ್ರಿಯ ಸಹೋದರರೇ, ಕೊರಿಂಥಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಿಂದ ನಾವು ಇವತ್ತು ನೋಡ್ತಾ ಇದ್ದೀವಿ. 12ನೇ ವಚನದಿಂದ 27ವರೆಗೂ ಸಹ ಇವತ್ತಿನ ಒಂದು ಶೀರ್ಷಿಕೆ ಪ್ರಕಾರ ನಾವು ಹೋಗ್ತೀವಿ. ಮೊದಲನಾಗಿ ಕೆಲವು ವಚನಗಳನ್ನು ನಾವು ನೋಡಿ ಆನಂತರ ಬೇರೆ ವಚನಗಳನ್ನು ನಾವು ನೋಡೋಣ. 12ನೇ ವಚನದಿಂದ ಸದ್ಯಕ್ಕೆ ನೋಡೋಣ. ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದೋ, ಹಾಗೆಯೇ ಕ್ರಿಸ್ತನು ಯಹೂದ್ಯರಾಗಲಿ, ಗ್ರೀಕರಾಗಲಿ, ದಾಸರಾಗಲಿ, ಸ್ವಾತಂತ್ರ್ಯರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕೆ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. 13ವರೆಗೂ ನಾವು ನೋಡಿದ್ದೀವಿ. ಪ್ರಿಯ ಸಹೋದರರೇ, ಇಲ್ಲಿ ನಾವು ನೋಡ್ತೀವಿ ವಚನದ ಪ್ರಕಾರ ಒಂದೇ ದೇಹ, ಅನೇಕ ಅಂಗಗಳು. ಒಂದೇ ದೇಶ, ಅನೇಕ ರಾಜ್ಯಗಳು, ಅನೇಕ ಜನಾಂಗಗಳು. ಒಬ್ಬನೇ ಕ್ರಿಸ್ತನು, ಅನೇಕ ಜಾತಿ, ಕುಲಭಾಷೆ, ಜನಾಂಗದವರು. ಒಂದೇ ಸಭೆ, ಅನೇಕ ಭಾಷೆಗಳ ಜನಾಂಗಗಳು. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಈಸ್ಟ್ ಇಂಡಿಯನ್, ವೆಸ್ಟ್ ಇಂಡಿಯನ್, ಸೆಂಟ್ರಲ್ ಇಂಡಿಯನ್, ತಮಿಳು, ಕನ್ನಡ, ಇಂಗ್ಲೀಷ್, ತೆಲುಗು, ಮಲಯಾಳಂ, ಬಿಹಾರಿ, ಮಹಾರಾಷ್ಟ್ರ. ಈ ರೀತಿಯಲ್ಲಿ ಭಾರತದ ಕ್ರೈಸ್ತ ಸಭೆ ನಾವು ಏನಿದ್ದೀವಿ, ಇಲ್ಲೂ ಸಹ ಅನೇಕ ಥರದ ಜನಾಂಗಗಳನ್ನು ನಾವು ನೋಡ್ತೀವಿ. ಆದರೆ ವಚನದಲ್ಲಿ ಆಲೋಚಿಸಿ ನೀವು ನೋಡಿದಾಗ ಯಾವ ಜನಾಂಗದವರನ್ನೇ ಆಗಲಿ ಅಥವಾ ಯಾವುದೇ ರಾಜ್ಯದ ಒಂದು ಜನಾಂಗವನ್ನಾಗಲಿ ಅಥವಾ ಮನುಷ್ಯರನ್ನಾಗಲಿ ನಾವು ಇವರು ತಮಿಳ್, ಇವರು ಕನ್ನಡ, ಇವರು ತೆಲುಗು ಅಂಗ, ಇವರು ಮಹಾರಾಷ್ಟ್ರದ ಅಂಗ, ಇದು ಮಲಯಾಳಂ ಅಂಗ ಅಂತ ಎಲ್ಲೂ ಸಹ ನಾವು ಭೇದ ಭಾವ ಮಾಡಲ್ಲ ಅನಿಸುತ್ತೆ. ಆದರೆ ಕೆಲವು ಸಮಯದಲ್ಲಿ ನಮ್ಗೆ ಅನಿಸುತ್ತೆ, ಅನೇಕ ಬಾರಿ ನನಗೂ ಕೂಡ ಅದು ಅನಿಸಿದೆ. ನಿಜ ಹೇಳ್ಬೇಕಂದ್ರೆ, ಇವರು ಸ್ವಲ್ಪ ನಾರ್ತ್ ಇಂಡಿಯನ್, ಇವ್ರಿಗೆ ಕನ್ನಡ ಕಲಿಸ್ಕೊಡ್ಬೇಕು ಫಸ್ಟು. 10 ವರ್ಷದಿಂದ ಇದ್ದಾರೆ ಕರ್ನಾಟಕದಲ್ಲಿ, ಕನ್ನಡನೇ ಮಾತಾಡಲ್ಲ ಈ ತಮಿಳವರು, ಏನಪ್ಪ ಇದು? ಅನೇಕ ಸಮಯದಲ್ಲಿ ನಾವು ಯಾರಾದರೂ ಒಬ್ಬರು ಒಂದು ಬೇರೆ
ಒಂದು ರಾಜ್ಯದವರಾಗಲಿ ಅಥವಾ ಬೇರೆ ಒಂದು ಭಾಷೆಯವರಾಗಿ ಬರಲಿ, ಅಷ್ಟು ಆಳವಾಗಿ ಅವ್ರ ಹತ್ರ ವಿಲೀನವಾಗಿ ನಾವು ನಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಾರಣ, ಈ ವಚನವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಯಾವುದೋ ನಮ್ಮಲ್ಲಿರ್ತಕ್ಕಂಥ ಈಗೋ ಅಥವಾ ನಮ್ಮಲ್ಲಿರ್ತಕ್ಕಂಥ ಒಂದು ಜಂಬ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ದೇವರ ವಚನ ಇನ್ನೂ ಸಹ ನಮಗೆ ಆಳವಾಗಿ ಪ್ರಶಂಸೆ ಇಲ್ಲ, ಆಳವಾಗಿ ಒಳಗಡೆ ಹೋಗಿಲ್ಲ ಅನ್ನೋದನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಪ್ರೀತಿಯ ಸಹೋದರರೇ, ಸಭೆ ಅನ್ನೋದು ಯಾವುದೋ ಒಂದು ಹೋಟೆಲ್ ಅಲ್ಲ. ಒಂದು ಹೋಟೆಲ್ಗೆ ಹೋದರೆ ನಾವೇನು ಮಾಡ್ತೀವಿ? ಒಂದು ಹೋಟೆಲ್ಗೆ ಹೋದ ತಕ್ಷಣ ನನಗೆ ಇಡ್ಲಿ ಇಷ್ಟ, ಇವ್ರಿಗೆ ಶಾವಿಗೆ ಬಾತ್ ಇಷ್ಟ, ಇನ್ನೊಬ್ಬರಿಗೆ ವಡೆ ಇಷ್ಟ, ಇನ್ನೊಬ್ಬರಿಗೆ ಒಬ್ಬಟ್ಟು ಇಷ್ಟ, ಅಥವಾ ಇನ್ನೊಬ್ಬರಿಗೆ ಮಟನ್ ಇಷ್ಟ, ಅಥವಾ ಇನ್ನೊಬ್ಬರಿಗೆ ಚಿಕನ್ ಇಷ್ಟ, ಅಥವಾ ಇನ್ನೊಬ್ಬರಿಗೆ ಅವ್ರದ್ದೇ ಆದಂಥ ಒಂದು ಇಷ್ಟವಾದ ಪದಾರ್ಥಗಳನ್ನು ನಾವು ತಿಂದ್ಬಿಟ್ಟು ಬರ್ತೀವಿ ನಮ್ಮ ಹೊಟ್ಟೆಗೆ ಸಮಾಧಾನ ಆಗೋದಕ್ಕೆ. ಆದರೆ ಸಭೆ ಅಂತ ಬಂದಾಗ ಇಲ್ಲಿ ನಾವು ಚೂಸ್ ಮಾಡಲಿಕ್ಕಾಗಲ್ಲ. ಯಾವುದು ಇವರು ನನಗಿಷ್ಟಪ್ಪ, ಇವ್ರ ಜೊತೆ ಐ ವಿಲ್ ಡೂ ಇಟ್. ಇವರು ಮಲಯಾಳಂ, ನಾನು ಮಲಯಾಳಂ, ನೀನು ಮಲಯಾಳಿ, ಅನ್ಯ ಹುಡುಕಾಯ್ತು. ಕನ್ನಡ, ಇವರು ಕನ್ನಡ, ಮ್ಯಾಮ್ ತಮಿಳ್. ಈ ರೀತಿಯಾಗಿ ನಾವು ಸಪ್ರೇಟ್ ಆಗಿ ಇರಲಿಕ್ಕೆ ಸಭೆಯಲ್ಲಿ ಸಾಧ್ಯವಿಲ್ಲ. ಅನೇಕ ಸಮಯದಲ್ಲಿ ನಾವು ನೋಡಿದಾಗ ನಮಗೆ ತುಂಬ ಮನಸ್ತಾಪ ಅಥವಾ ಸಭೆಯನ್ನು ಬಿಟ್ಟು ಹೋಗೋದಕ್ಕೆ ಕಾರಣ ಏನು? ಅನೇಕ ಸಹೋದರರು ಇವತ್ತು ಸಭೆಯನ್ನು ಬಿಟ್ಟು ಆಚೆ ಕಡೆ ಹೋಗೋದಕ್ಕೆ ಕಾರಣ ಏನಪ್ಪ ಅಂದರೆ, ಈ ಮನಸ್ತಾಪ ಅಥವಾ ನಮಗೆ ಆಗ್ತಾ ಇರ್ತಕ್ಕಂಥ ಹರ್ಟ್ ಅಥವಾ ನೋವು. ಯಾರೋ ಒಬ್ಬ ಸಹೋದರ ನನಗಿವತ್ತು ನೋವು ಪಡಿಸಿದ್ದಾನೆ, ಹರ್ಟ್ ಮಾಡಿದ್ದಾನೆ, ಅದಕ್ಕೋಸ್ಕರ ನಾನು ಸಭೆಯನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ನೀವು ಯಾವುದೇ ಒಂದು ಸಭೆಯನ್ನು ನೀವು ತೆಗೆದುಕೊಳ್ಳಿ, ನಾನು ಭಾರತೀಯ ಕ್ರೈಸ್ತ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಯಾವುದಾದರೂ ಒಂದು ಸಭೆಯನ್ನು ನೋಡ್ಕೊಂಡು ನೀವು ಬನ್ನಿ. ಇವತ್ತು ಅನೇಕರು ನಮ್ಮ ಸಭೆಯಲ್ಲಿ ಬಂದಿದ್ದಾರೆ. ಕಾರಣ ಇರ್ಬೋದು, ಅಲ್ಲಿ ಯಾವುದೋ ಒಂದು ಹರ್ಟ್ ವಿಷಯ ನಡೀತು, ಇಲ್ಲಿಗೆ ಬಂದರು. ಇಲ್ಲಿ ಹರ್ಟ್ ಅಥವಾ ಇಲ್ಲಿ ನೋವಾಯಿತು, ನನ್ನಿಂದ ನಾಗರಾಜಿಂದ ನೋವಾಯಿತು, ಇನ್ನೊಂದು ಕಡೆ ಇದು ಸಭೆ. ಇನ್ನೊಂದು ಕೆಲವಿದೆ ಮಿನಿಸ್ಟ್ರಿ, ಬ್ರಾ ಆ ಮಿನಿಸ್ಟ್ರಿಯಲ್ಲಿ ಆ ಬ್ರದರ್ ನನಗೆ ಇಷ್ಟ ಇಲ್ಲ, ನನಗೆ ಈ ಮಿನಿಸ್ಟ್ರಿಯಲ್ಲಿ ಹಾಕ್ಕೊಡಿ. ಅಥವಾ ನಾಯಕರೇ ಇರ್ಬೋದು, ಆ ಮಿನಿಸ್ಟ್ರಿ ನಡೆಸೋದಕ್ಕೆ ಕಷ್ಟ ಆಗುತ್ತೆ, ಇದು ಸ್ವಲ್ಪ ಈಸಿ ಇದೆ ಬ್ರೋ, ಇಲ್ಲಿ ಹೇಳ್ದಂಗೆ ಕೇಳ್ತಾರೆ ಜನ, ಇಲ್ಲಿ ಮಾಡ್ಕೋತೀನಿ ನಾನು. ಈ ರೀತಿಯಾಗಿ ನಾವು ಒಂದೇ ಅಂಗಗಳಾಗಿದ್ದು 15ನೇ ವಚನದಲ್ಲಿ ನಾವು ನೋಡಿದಾಗ, ನಾನು ಅಲ್ಲೂ ಒಳಪಟ್ಟಿಲ್ಲ, ನಾನು ಇಲ್ಲಿಗೂ ಒಳಪಟ್ಟಿಲ್ಲ, ಅವರು ನನಗೆ ಇಷ್ಟ, ಇವರು ನನಗೆ ಇಷ್ಟ. ಈ ರೀತಿಯಾಗಿ ನಾವು ಸಭೆಯಲ್ಲಿ ಅಂಗಗಳಾಗಿ ಇರೋದಕ್ಕೆ ಸಾಧ್ಯವಿಲ್ಲ. ಮತ್ತು ಸಭೆಯಲ್ಲಿ ಈ ರೀತಿಯಾಗಿ ನಾವಿದ್ದರೆ ನಾವು ಅಂಗಗಳಲ್ಲ, ನಾವು ಕ್ರಿಸ್ತನ ದೇಹಕ್ಕೆ ಒಳಪಟ್ಟವರಲ್ಲ, ಕ್ರಿಸ್ತನ ತಲೆಯ ಕೆಳಗೆ ಇರುವುದಕ್ಕೆ ನಮಗೆ ಅವಕಾಶವಿಲ್ಲ ಎಂಬುದು ಈ ವಚನ ನಮಗೆ ಸಿದ್ಧಿ ಮಾಡಿ ಹೇಳಿಕೊಡುತ್ತೆ. ಸಭೆಯಾಗಿ ಒಂದು 3 ಅಂಶಗಳನ್ನು ನಾವು ಇಟ್ಕೊಂಡಿರಬೇಕು ಈ ಒಂದು ವಚನದ ಪ್ರಕಾರ. ಒಂದು, ಐಕ್ಯತೆಯ ಒಂದು ಮನೋಭಾವ. ಈ ಐಕ್ಯತೆ ಇಲ್ಲವಾದಲ್ಲಿ ಯಾವುದೂ ಸಹ ಸರಿಯಾಗಿ ನಡೆಯೋದಿಲ್ಲ. ಪ್ರತಿಯೊಂದು ವಿಷಯವನ್ನು ತಗೊಳ್ಳಿ, ಕುಟುಂಬವಾಗಾರು ತಗೊಳ್ಳಿ, ಅಥವಾ ಒಂದು ಕಂಪನಿಯಾಗಾರು ತಗೊಳ್ಳಿ, ಅಥವಾ ಒಂದು ಸಭೆಯಾಗಾರು ತಗೊಳ್ಳಿ, ಅಥವಾ ಒಂದು ಪಾರ್ಟಿ ಪಕ್ಷ ಅಥವಾ ಏನು ಹೇಳ್ತೀವಿ, ನಮ್ಮ ದೇಶದಲ್ಲಿ ಅನೇಕ ಪಕ್ಷಗಳಿದ್ದಾವೆ. ಯಾವುದೇ ಒಂದು ಪಕ್ಷವನ್ನಾದರೂ ತಗೊಳ್ಳಿ, ಕಾರ್ಪೊರೇಟ್ ಕಂಪನೀಸ್ ಅಂತನಾದ್ರು ತಗೊಳ್ಳಿ, ಐಕ್ಯತೆ ಇಲ್ಲ ಅಂದರೆ ಯಾವುದು ಸಹ ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಎರಡನೇದಾಗಿ ವಿಷಯ ನಾವು ನೋಡ್ತೀವಿ, ಇನ್ನೊಂದು ಪ್ರೀತಿ ಮತ್ತು ವೈವಿಧ್ಯತೆ. ವೈವಿಧ್ಯತೆ ಅಂದರೆ ನಾವು ನೋಡಿದ್ನಲ್ಲ, ಸಭೆಯಾಗಿ ಪ್ರೀತಿ ಎರಡನೇ, ಅಂದರೆ ಮೊದಲನೇ ಅಂಶ ನಾನು ನೋಡ್ದಂಗೆ ಐಕ್ಯತೆ, ಎರಡನೇ ಅಂಶ ಪ್ರೀತಿ ಮತ್ತು ವೈವಿಧ್ಯತೆ. ಪ್ರೀತಿ ಮತ್ತು ವೈವಿಧ್ಯತೆ ಇದು ಎರಡನೇ ಅಂಶ.
ಯಾವುದೇ ಒಂದು ಕಂಪನಿಯಾಗಲಿ ಅಥವಾ ಸಭೆಯಾಗಲಿ ಅಥವಾ ಕುಟುಂಬವಾಗಲಿ ಅಲ್ಲಿ ಪ್ರೀತಿ ಮತ್ತು ವೈವಿಧ್ಯತೆ ಇಲ್ಲ ಅಂದರೆ ಅದು ಸಹ ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಮೂರನೇ ಅಂಶ ಸಾಮರಸ್ಯ. ಸಾಮರಸ್ಯ ಬಹಳ ಅದ್ಭುತವಾದಂಥ ಹಾರ್ಮೋನಿ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಈ ಸಾಮರಸ್ಯ ಅನ್ನೋದು ಯಾವ ರೀತಿಯಲ್ಲಿ ಇರಬೇಕು, ಒಂದು ಕುಟುಂಬವಾಗಿ ಒಂದು ಸಭೆಯಾಗಿ ಆ ಸಾಮರಸ್ಯತೆಯಿಂದ ಕೂಡಿದಾಗ ಆ ಒಂದು ಕುಟುಂಬವಾಗಲಿ ಸಭೆಯಾಗಲಿ ಕಂಪನಿಯಾಗಲಿ ಅದ್ಭುತವಾಗಿ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ ಸಹೋದರರೇ. ಒಂದು ವಚನವನ್ನು ನೋಡೋಣ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ಒಂದು ವಚನ. ಐಕ್ಯಮತವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ, ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ, ಅನ್ಯೋನ್ಯ ಭಾವವುಳ್ಳವರು, ಒಂದೇ ಗುರಿ ಇಟ್ಟುಕೊಂಡವರು ಆಗಿರಿ. ಒಂದೇ ವಚನ, ಫಿಲಿಪಿಯನ್ಸ್ 2. ಇಲ್ಲಿ ಹೇಳುತ್ತೆ ಐಕ್ಯತೆ. ನಾನು ಮೊದಲನೇ ಅಂಶ ಹೇಳಿದ್ನಲ್ಲ, ಈ ಐಕ್ಯತೆ, ಈ ಅಂಗಗಳೆಲ್ಲ ಐಕ್ಯತೆಯಾಗಿ ಇಲ್ಲ ಅಂದರೆ ನಾವು ಯಾವುದೇ ಒಂದು ಸಭೆಯನ್ನು, ನಾನಿಲ್ಲಿ ಕಂಪನಿ ಬಗ್ಗೆ ಆಗಲಿ ನಾನು ಮಾತಾಡ್ತಾ ಇಲ್ಲ, ನೀವು ಮಾಡ್ತಾಯಿರ್ತಕ್ಕಂಥ ಒಂದು ಬಿಸ್ನೆಸ್ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಇಲ್ಲ, ಸಭೆಯಾಗಿ ನಮ್ಮಲ್ಲಿ ಐಕ್ಯತೆ ಇಲ್ಲ ಅಂದರೆ ನಾವು ಯಾವುದನ್ನು ಸಹ ಮುಂದಕ್ಕೆ ತಗೊಂಡೋಗೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನಾವು ನೋಡ್ತೀವಿ, ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ, ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ. 2 ನಿಮಿಷದಲ್ಲಿ ನೋಡಿ, ಒಂದೇ ಪ್ರೀತಿ ಇರಲಿ, ಪ್ರೀತಿ ಇರಲಿ, ಕ್ಷಮಿಸುವಂಥ ಗುಣವಿರಲಿ. ಯಾವುದೋ ಒಬ್ಬ ಸಹೋದರ ನನಗಿವತ್ತು ಹರ್ಟ್ ಮಾಡಿದ್ದಾನೆ, ಹೌದು, ಕ್ಷಮಿಸುವಂಥ ಗುಣ ಇದೆ. ಏನಪ್ಪ ಇದೇ ಹೇಳ್ತಾರಪ್ಪ ಸಭೆಯಲ್ಲಿ, ಪ್ರೀತಿ ಮಾಡಪ್ಪ, ಅವನು ಇದು ಮಾಡಿದ್ರೂ ಪ್ರೀತಿ ಮಾಡಪ್ಪ, ನೋಡ್ತೀವಲ್ಲ. ಸುಮಾರು ವರ್ಷ ಒಂದು ಫಾದರ್ ಹೇಳ್ತಾರೆ, ಆ ಸಹೋದರ ಏನೋ ತಪ್ಪು ಮಾಡಿರ್ತಾರೆ, ಆ ತಪ್ಪು ಮಾಡಿದ್ರೂ ಅವ್ರು ಬಂದಾಗ ಹಂಗೆ ಈ ಕಡೆ ಟರ್ನಾಗಿ ಹೋಗೋದು, ಟಪಕ್ ಅಂತ ಹಿಂಗೆ ಹೋಗ್ಬಿಡೋದು, ಆಮೇಲೆ ನಿಧಾನಕ್ಕೆ ಸ್ಟೇಜ್ ಮೇಲೆ ಬರೋದು. ಪ್ರೀಚ್ ಮಾಡ್ತೀವಿ, ಬೇರೆ ಕಡೆ ಸಭೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಬಟ್ ಆ ಬ್ರದರು ಅಥವಾ ಸಿಸ್ಟರು ಯಾರು ಬಂದಾಗ ಹಂಗೆ ಸೈಡ್ ಲಾಕ್ ಹೋಗ್ಬಿಡು, ಫೆಲೋಶಿಪ್ ಇಲ್ಲ, ಪ್ರೀತಿಯನ್ನು ತೋರಿಸಲ್ಲ. ಮತ್ತು ಆ ಫಾದರ್ಗೆ ಏನಾಯಿತು, ಒಂದಿನ ಹಿಂಗೆ ಪ್ರೀಚೆಲ್ಲ ಮುಗಿಸಿ ಒಂದು 3 ತಿಂಗಳು 6 ತಿಂಗಳಾದಮೇಲೆ ಅವ್ರು ಕೊರೀತಾ ಇತ್ತು ಒಳಗಡೆ. ಒಂದಿನ ಕೂತ್ಕೊಂಡು ಹಿಂಗೆ ಇರುವಾಗ ದೇವರು ಹೇಳಿದಂತೆ, ನೀನೆಲ್ಲ ಮಾಡ್ತಾ ಇದೀಯಾ, ಪ್ರೀಚ್ ಮಾಡ್ತಾ ಇದೆಯಾ, ಇನ್ನೊಬ್ರಿಗೆ ಇದು ಮಾಡ್ತಾ ಇದೆಯಾ, ಯಾರ ಸಹೋದರನ ಯಾಕೆ ನೀನು ಹೋಗಿ ಮಾತಾಡಿಲ್ಲ, ಯಾಕೆ ನೀನು ಕ್ಷಮಿಸಿಲ್ಲ ಅಂತ ದೇವರೇ ಅವರಿಗೆ ಒಂದು ಹೇಳ್ತಾರೆ. ಅವರು ಬಂದು ಆ ಸಹೋದರನ ಹತ್ರ ಕೇಳ್ತಾರೆ, ಪ್ರೀಚ್ ಮಾಡೋದಕ್ಕಿಂತ ಮುಂಚೆ ಅಥವಾ ಸ್ಟೇಜ್ ಹೋಗೋದು, ಸಹೋದರ ನೀವು ಆ ದಿನ ಕೆಲವು ವಿಷಯಗಳು ಸಭೆಯಲ್ಲಿ ಮಾಡಿದ್ದು ನನಗಿಷ್ಟ ಆಗಿಲ್ಲ, ಅದಕ್ಕೆ ನಾನು ನಿಮ್ಮನ್ನು ಅವಾಯ್ಡ್ ಮಾಡೋದಕ್ಕೆ ನಿಮ್ಮ ಕಂಡ್ರೆ ಇಷ್ಟ ಇಲ್ಲ ಅಂತ ಆ ಸಹೋದರಿಗೆ ಹೇಳ್ತಾರಂತೆ. ಆ ಸಹೋದರ ಏನನ್ಬೇಕು, ಗೊತ್ತು ಬಿಡಿ ಫಾದರ್, ನೀವು ನನ್ನ ಇಷ್ಟಪಡಲ್ಲ ಅಂತ ನನಗೆ ಯಾವಾಗೋ ಗೊತ್ತು. ಇದೇ ರೀತಿಯಲ್ಲಿ ಆಮೇಲೆ ಆ ಫಾದರ್ ಮತ್ತು ಆ ಸಹೋದರ ಬ್ರದರ್ ಇಬ್ಬರು ಸೇರಿ ಸರಿ ಆಯಿತು ಮಾತಾಡೋಣ ಅಂತೇಳಿ ಮೆಸೇಜ್ ಮುಗಿದ ಮೇಲೆ ಕೂತ್ಕೊಂಡು ಮಾತಾಡ್ಕೊಂಡು ಆದಮೇಲೆ ಅವರ ಸಂಬಂಧ ಗಟ್ಟಿಯಾಗಿ ಬೆಳೆಯೋದಕ್ಕೆ ಮತ್ತು ಸಭೆಯಲ್ಲಿ ಅನೇಕ ಕಾರ್ಯಗಳು ಆ ಅಂಗನ ಮತ್ತೆ ಆ ದೇಹದಲ್ಲಿ ಸುಮ್ಮನೆ ಇರೋ ಒಂದು ಅಂಗನ ಮತ್ತೆ ಸಭೆಯಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಉತ್ತೇಜನ ಕೊಡ್ತಾರೆ. ಹಾಗೆ ಸಹೋದರರೇ, ನಾವು ಸಹ ಇವತ್ತು ಎಲ್ಲಿ ಇದ್ದೀವಿ, ನಾವು ಏನು ಮಾಡ್ತಾ ಇದ್ದೀವಿ, ಇನ್ನೂ ನಮ್ಮ ಆ ಒಂದು ಐಕ್ಯತೆ ಇದೆಯಾ ಅಥವಾ ಐಕ್ಯತೆ ಬಿಟ್ಟೋಗಿದೆಯಾ? ನಾನು ಕನ್ನಡ, ನಾನು ಮೇಲೆ, ನಾನು ಲೀಡ್ರು, ನೀನು ಇದು, ನಾನು ಅದು. ನೋ. ಪ್ರೀತಿಯ ಸಹೋದರರೇ, ಕಣ್ಣು ಬಹಳ ಮುಖ್ಯ, ಮೂಗು ಬಹಳ ಮುಖ್ಯ, ಹಲ್ಲು ಬಹಳ ಮುಖ್ಯ, ಹೆಬ್ಬೆರಳು ಬಹಳ ಮುಖ್ಯ. ಬರೀ ಕಣ್ಣಿದೆ, 2 ಕೈ ಇಲ್ಲ, ಏನು ಮಾಡೋದು? 2 ಕೈ ಇದೆ, ಕಣ್ಣೇ ಇಲ್ಲ, ಏನು? ಎರಡು ಕಣ್ಣು ಇದೆ, 2 ಕೈ ಇದೆ,
ಆದರೆ 2 ಕಾಲು ಇಲ್ಲ. ಏನು ಮಾಡೋಕ್ಕಾಗತ್ತಾ? ಏನಾದರೂ ನಾವು ಸಾಧ್ಯವಿಲ್ಲ. ಕಿವಿ ತೆಗೆದು ಕೂದ್ಬಿಟ್ಟು ಬಿಸಾಕಿ ತೆಗಿ, ಹೋಗಲಿ ತೆಗಿ. 2 ಕಿವಿ ಬೇಡ. ಏನು ಯೂಸ್ ಆಗ್ತಾ ಇಲ್ವಲ್ಲ ಇದು. ಬರೀ ಒಳಗಡೆ ತಾನೇ ಕೇಳಿಸ್ಕೊಳ್ಳೋದು, ಕೂದು ಬಿಸಾಕಿ ಆಗಲ್ಲ. ಇಂಪಾರ್ಟೆಂಟು ದೇಹದಲ್ಲಿರ್ತಕ್ಕಂಥ ಕೂದಲು ಚೆನ್ನಾಗಿದೆ, ಕೂದಲು ಬೋಳಿಸ್ಬಿಡಿ, ಡೈಲಿ ಬೋಳಿಸ್ಕೊಂಬನ್ನಿ, ಪರವಾಗಿಲ್ಲ, ಏನಾಗಲ್ಲ. ಗುಂಡು ಬನ್ನಿ, ಎಲ್ಲ ಬ್ರದರ್ಸು ಸಿಸ್ಟರ್ಸು ಕೂದಲಲ್ಲಿ ಯೂಸ್ ಆಗ್ತಾಯಿಲ್ಲ, ಕೂದಲಿಂದ ಎಲ್ಲನೂ ಬೋಳಿಸ್ಬಿಡೋಣ, ಎಲ್ಲ ಗುಂಡು ಬರೋಣ. ಆಮೇಲೆ ಹೇಳ್ತಾರೆ, ಎಲ್ಲ ಹೋಗಿ ಬೋಳಿಸ್ಕೊಂಬಂದವ್ರು ಇವರು. ಏನಕ್ಕೆ ನಾನಿದು ಹೇಳ್ತಾ ಇದ್ದೀನಿ? ಐಕ್ಯತೆ ಬಹಳ 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 ಮುಖ್ಯ ಸಹೋದರರೇ. ಪ್ರತಿಯೊಂದು ಬಹಳ ಮುಖ್ಯ. ಇನ್ನೊಂದು ವಿಷಯದಲ್ಲಿ ನಾವು ನೋಡ್ತೀವಿ, ಸಾರಸಮ್ಯ ನಾವು ಈಗಾಗಲೇ ನೋಡಿದ್ದೀನಿ. ಸುಮಾರು ಈ ಐಕ್ಯತೆ ಯಾಕೆ ನಮ್ಮಲ್ಲಿ ನಾವು ನೋಡ್ತೀವಿ, ನಾವು ನೋಡ್ತೀವಿ ಕೆಲವು ಸಭೆಗಳು ನಾವು ನೋಡ್ತೀವಲ್ವ, ಆ ಸಭೆಯಲ್ಲಿ 20,000 ಚರ್ಚು, 20,000 ಮೆಂಬರ್ ಅಂತಪ್ಪ ಆ ಚರ್ಚಲ್ಲಿ. ಇಲ್ಲಿ ನೋಡಿದೆ 50,000 ಚರ್ಚು, 50,000 ಮೆಂಬರು. ಏನು ICC ಇನ್ನೂ 5 ಮೇಲೆ ಹೋಯ್ತಾನೆ ಇಲ್ಲ. ತಗೋ ನೋಡಿದಾಗ ಏನದ್ರ ವಿಶೇಷತೆ ಏನು 20,000 ಅಲ್ಲಿ 15,000 ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತಾರೆ, ಮಧ್ಯಾಹ್ನ ಹೋಗುವ ಊಟ ಕೊಡ್ತಾರೆ. ಜನ ಹಂಗೆ ದಪ್ತಾರೆ. ಈ ಸಭೆಯಲ್ಲಿ ಇಲ್ಲ ಅಷ್ಟೇ ಫುಲ್ AC ರೂಮ್ ಅಂತೆ ಇವ್ರ ಸಭೆ, ಸಖತ್ ಎಲ್ಲ ಏನು ಬೇಕೆಲ್ಲ ಫೆಸಿಲಿಟಿ. ನಾವು ಸಭೆಯಾಗಿ ನಮ್ಮ ಕಂಫರ್ಟಬಲ್ ನಾವು ನೋಡ್ತೀವ ಅನೇಕ ವೇಳೆ, ಅಥವಾ ಕಂಪೇರ್ ಮಾಡ್ತೀವ. ಪ್ರೀತಿಯ ಸಹೋದರರೇ, ಒಂದು ವಿಷಯ ನಾವು ನೋಡಿದಾಗ ಅನೇಕ ಸಮಯದಲ್ಲಿ ನಮ್ಮ ಸಭೆಗೂ ಅನೇಕ ಬೇರೆ ಒಂದು ಸಭೆಯಲ್ಲಿ ನಾವು ಅನೇಕ ಸಮಯದಲ್ಲಿ ಕೆಲವು ಸಮಯದಲ್ಲಿ ನಾವು ನೋಡ್ತೀನಿ, ಒಬ್ಬ ಕೂತ್ಕೊಂಡು ನಾವು ಕೇಳ್ತಾ ಇರ್ತೀವಿ, ಏನು ಫಾದರ್ ನೀವು ಯಾವಾಗ ನೋಡಿದ್ರು ಪಾಪದ ಬಗ್ಗೆನೇ ಮಾತಾಡ್ತಾ ಇದ್ದೀರಾ, ಅದು ಪಾಪ ಮಾಡಿದೆ, ಇದು ಪಾಪ ಮಾಡಿದ್ರೆ ಕ್ಷಮೆ ತಗೊಳ್ಳಿ, ಈ ಪಾಪ ಮಾಡಿದೆ, ಆ ಪಾಪ ಮಾಡಿದ್ರೆ ಕ್ಷಮೆ ತಗೊಳ್ಳಿ. ಏನು ದೊಡ್ಡ ಕೆಲಸ, ಬರೀ ಪಾಪದ ಬಗ್ಗೆ ಮಾಡಿ ಒಂಚೂರು ಒಳ್ಳೇದು ಹೇಳಿ, ಬಿಸ್ನೆಸ್ ಇಂಪ್ರೂವ್ ಆಗಲಿ, ಅದು ಸ್ವಲ್ಪ ನಾವು ಟ್ರಿಪ್ ಹೋಗ್ಬೇಕು, ಅದು ಸ್ವಲ್ಪ ಇಂಪ್ರೂವ್ ಆಗಲಿ, ಬ್ಯಾಂಕಲ್ಲಿ ಒಂಚೂರು ಬ್ಯಾಲೆನ್ಸ್ ದೊಡ್ಡದಾಗಲಿ, ಇದೆಲ್ಲ ಒಂಚೂರು ಹೇಳಿ ಫಾದರ್, ನೀವು ಬರೀ ಪಾಪದ ಬಗ್ಗೆನೇ ಮಾತಾಡ್ತಾ ಇದ್ದೀರಾ. ಅದಕ್ಕೆ ಆ ಒಂದು ಬೋಧಕರು ಹೇಳಿದ್ರು, ಆಯ್ತಪ್ಪ, ವೆರಿ ಗುಡ್, ಸಂತೋಷ, ನೀನು ಕೇಳಿದ್ದು ನಾನು ಭಾಳ ಮೆಚ್ಚುಗೆ ಆಯಿತು. ನೀ ಆಫೀಸಲ್ಲಿ ಏನು ಮಾತಾಡ್ತೀಯಪ್ಪ? ಆಫೀಸಲ್ಲಿ ಮಾತಾಡ್ತೀವಿ, ಅದೇ ಬಿಸ್ನೆಸ್ ಇಂಪ್ರೂವ್ ಆಗಬೇಕು, ಇದು ಮಾಡಬೇಕು, ಅದು ಮಾಡಬೇಕು. ಐಕ್ಯತವಾಗಿದ್ದೀರಾ ನಿಮ್ಮ ಆಫೀಸಲ್ಲೆಲ್ಲ? ಎಲ್ಲ ಒಟ್ಟಿಗೆ ದುಡಿತಾರೆ ಬ್ರದರ್. ಏನು ಬಾಸ್ ಹೇಳಿದ್ರೆ ಸಾಕು, ಟಕ್ ಕೆಲಸ 5 ನಿಮಿಷಕ್ಕೆ ನಂಗೆ ರಿಪೋರ್ಟ್ ಬೇಕು ಅಂದರೆ ಟಪಾಕ್ ಸ್ವಿಂಕ್ ಅಂತ ಕೊಡ್ತಾರೆ ಬಾಸ್. ಆಯಿತು, ನಿಮ್ಮ ಮನೇಲಿ ಏನು ಮಾತಾಡ್ತಾರೆ? ಮನೇಲಿ ಏನು, ಹೋದ ತಕ್ಷಣ ತಿನ್ನು, ಉಣ್ಣು, ಚೆನ್ನಾಗಿರು, ನಿದ್ದೆ ಮಾಡು, ಓಕೆ ಗುಡ್. ನಿಮ್ಮ ಫ್ರೆಂಡ್ ಜೊತೆ ಹೋಗ್ತೀರಪ್ಪ, ಅವ್ರೇನು ಮಾಡ್ತಾರೆ? ಬಾ ಮಗ ಎಂಜಾಯ್ ಮಾಡೋಣ, ಅಲ್ಲೋಗೋಣ, ಆ ಟ್ರಿಪ್ ಓಕೆ. ಎಲ್ಲ ಜಾಗದಲ್ಲೂ ಹೋಯ್ತೀಯ, ಯಾವ ಜಾಗದಲ್ಲಾದರೂ ನಿನಗೆ ಪಾಪದ ಬಗ್ಗೆ ಮಾತಾಡ್ತಾರೇನಪ್ಪ? ಇಲ್ಲ ಬದುಕ್ರೆ. ಸಭೆ ಒಂದೇ ಪಾಪದ ಬಗ್ಗೆ ಮಾತಾಡೋದು, ಸಭೆ ಒಂದೇ ನಮ್ಮ ಒಂದು ಒಳ ಗುಣಗಳನ್ನು ಎತ್ತಿ ಬಗೆಯೋದು, ಸಭೆ ಒಂದೇ ಜಾಗ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಮಗೆ ಐಕ್ಯತೆ ಬೇಕು ಅಂದರೆ ಅದು ಸಭೆಯಿಂದನೇ ನಾವು ಶುರು ಮಾಡಬೇಕಾಗಿದೆ. ಸಹೋದರ ಸಹೋದರಿಯರೇ, ಪ್ರತಿಯೊಬ್ಬರನ್ನ ಅವರು ಪಾಪಕ್ಕೆ ಹೋಗದಂತೆ ಎಚ್ಚರಿಸುವುದು ಪ್ರತಿಯೊಂದು ಅಂಗಗಳ ಒಂದು ಕೆಲಸವಾಗಿದೆ, ಅನ್ನೋದಕ್ಕಿಂತ ಒಂದು ಜವಾಬ್ದಾರಿಯಾಗಿದೆ ಅಂತ ಹೇಳೋದಕ್ಕೆ ನಾನಿಲ್ಲಿ ಇಷ್ಟಪಡ್ತೀನಿ. 2ನೇ ಅಂಶ, ಪ್ರೀತಿ. ವಚನವನ್ನು ಮುಂದುವರಿಸೋಣ. 14ರಿಂದ ನಾವು ನೋಡ್ತೀವಿ, ಅನೇಕ ಅಂಗಗಳಿದ್ದಾಗ ಕಾಲು ನಾನು ಕೈಯಲ್ಲದ ಕಾರಣ ದೇಹಕ್ಕೆ ಸೇರಿದವನೆಲ್ಲವೆಂದು ಹೇಳಿದರು, ಅದು ದೇಹಕ್ಕೆ ಸೇರದೇ ಇರುವುದೋ? ಕಿವಿ ನಾನು ಕಣ್ಣಲ್ಲ ಕಾರಣ ನಾನು ದೇಹಕ್ಕೆ ಸೇರುವುದಿಲ್ಲವೆಂದು ಹೇಳಲಿಕ್ಕೆ ಸಾಧ್ಯವೋ? ದೇಹಕ್ಕೆ ಸೇರದೇ ಇರುವುದೋ? ದೇಹವೆಲ್ಲ ಕಣ್ಣಾದರೆ ಕಿವಿಗಳಲ್ಲಿ? ಅದೆಲ್ಲ ಕಿವಿಯಾದರೆ ಮೂಗೆಲ್ಲಿ? ಆದರೆ ದೇವರು ಆ ಅಂಗಗಳಲ್ಲಿ ಪ್ರತಿಯೊಂದನ್ನು ತನಗೆ ಸರಿಯಾದ ತೋಚಿದ ಪ್ರಕಾರ ದೇಹದೊಳಗೆ ಇಟ್ಟಿದ್ದಾನೆ. ಅವೆಲ್ಲವೂ ಒಂದೇ ಅಂಗವಾಗಿದ್ದರೆ ದೇಹವೆಲ್ಲಿರುವುದು?
ಆದರೆ ಅಂಗಗಳೇನೋ ಅನೇಕ, ದೇಹವು ಒಂದೇ. ಕಣ್ಣು ಕೈಗೆ ನೀನು ನನಗೆ ಅವಶ್ಯವಿಲ್ಲವೆಂದು, ತಲೆಯು ಕಾಲುಗಳಿಗೆ ನೀನು ನನಗೆ ಅವಶ್ಯವಿಲ್ಲವೆಂದು ಹೇಳುವುದಕ್ಕಾಗುವುದಿಲ್ಲ. ದೇಹದಲ್ಲಿ ಅಲ್ಪ ಬಲವುಳ್ಳವಳಾಗಿ ಕಾಣುವ ಅಂಗಗಳನ್ನು ಅತ್ಯವಶ್ಯವೆಂದು ತಿಳಿಯಬೇಕೆಲ್ಲವೋ? ಮತ್ತು ನಾವು ದೇಹದಲ್ಲಿ ಅಲ್ಪ ಮಾನವುಳ್ಳವಾಗಿ ನಡೆಸುವ ಭಾಗಗಳಿಗೆ ಉಡುಗೆಯಿಂದ, ಇಲ್ಲಿ ಒಂದು ವಚನ ಮಾಡ್ತಾ ನೋಡ್ತೀವಿ, ಅಲ್ಪ ಮಾನವುಳ್ಳದವಗಳೆನಿಸುವ ಭಾಗಗಳಿಗೆ ಉಡುಗೆಯಿಂದ ಹೆಚ್ಚಾದ ಮಾನವನ್ನು ಕೊಡುವುದುಂಟಲ್ಲ. ಹೀಗೆ ಅಂದವಿಲ್ಲದ ಅಂಗಗಳಿಗೆ ಹೆಚ್ಚಾದ ಅಂದ ಉಂಟಾಗುತ್ತದೆ. ಅಂದವುಳ್ಳ ಅಂಗಗಳಿಗೆ ಏನೂ ಅವಶ್ಯವಿಲ್ಲ. ದೇಹದಲ್ಲಿ ಭೇದವೇನೂ ಇರದೆ ಅಂಗಗಳು ಒಂದಕ್ಕೊಂದರ ಹಿತವನ್ನು ಚಿಂತಿಸುವ ಹಾಗೆ ದೇವರು, ಅಂದವುಳ್ಳ ಅಂಗಗಳಿಗೆ ಅವಶ್ಯವೇನಿಲ್ಲ, ದೇಹದಲ್ಲಿ ಭೇದವೇನೂ ಇರದೆ ಅಂಗಗಳು ಒಂದಕ್ಕೊಂದು ಹಿತವನ್ನು ಚಿಂತಿಸುವ ಹಾಗೆ ದೇವರು ಕೊರತೆ ಉಳ್ಳುವುದಕ್ಕೆ ಹೆಚ್ಚಾದ ಮಾನವನ್ನು ಕೊಟ್ಟು ದೇಹವನ್ನು ಹದವಾಗಿ ಕೂಡಿಸಿದ್ದಾನೆ. ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಗಳಿಗೂ ನೋವಾಗುತ್ತದೆ. ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಎಲ್ಲ ಅಂಗಗಳಿಗೂ ಮರ್ಯಾದೆ ಬರುತ್ತದೆ. ಅದೇ ರೀತಿಯಲ್ಲಿ ಎಲ್ಲ ಅಂಗಗಳು ಸಹ ಸಂತೋಷವಾಗುತ್ತವೆ ಎಂಬುದಾಗಿ ವಚನದಲ್ಲಿ ನಾವು ನೋಡ್ತೀವಿ. ನಾನು ಮೊದಲನೇ ಹೇಳಿದ ಹಾಗೆ ಯಾವುದೂ ಸಹ ನಾವು ಭೇದ ಭಾವ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದಕ್ಕೂ ಸಹ ನಾವು ಪ್ರೀತಿಯನ್ನು ತೋರಿಸಬೇಕು ಮತ್ತು ಪ್ರತಿಯೊಂದು ಸಹ ವೈವಿಧ್ಯತೆವಾಗಿರ್ತವೆ ಅಂತ ನಾವು ನೋಡ್ತೀವಿ. ಒಂದೊಂದು ಅಂಗನೂ ಸಹ ಒಂದೊಂದು ಕೆಲಸವನ್ನು ನಾವು ಮಾಡ್ತೀವಿ. ಎಕ್ಸಾಂಪಲ್, ನನಗೊಬ್ಬರು ಸಹೋದರರು ನನಗೆ ಹೇಳಿದರು, ಈ ಕಣ್ಣು ಉಬ್ಬಿದೆ. ಎಕ್ಸಾಂಪಲ್, ಈ ಮೇಲ್ಗಡೆ ಇದು ಕೂದಲಿದೆ ಅಲ್ವಾ, ಇದು ಯಾಕೆ ಬೇಕು, ಇದಿಲ್ಲ ಅಂದರೆ ಏನಾಗುತ್ತೆ? ಎಕ್ಸಾಂಪಲ್, ಈ ಕಣ್ಣು ಉಬ್ಬು, ಈ ಕೂದಲಿದೆಯಲ್ಲ, ಇದಿಲ್ಲ ಅಂದ್ರೇನು? ಅಕಸ್ಮಾತು ಸಹೋದರಿದ್ರೆ ನೋಡಿ ಸ್ವಲ್ಪ ಐಬ್ರೋ ಮಾಡಿಸ್ಕೊಂಡು ಅದನ್ನು ಸ್ಟೈಲಾಗಿ ಮಾಡ್ಕೊಳ್ತಾರೆ. ಬ್ರದರ್ ಐಬ್ರೋ ಮಾಡಿಸ್ಕೋಬೇಕಾ? ಬೇಕಾಗಿಲ್ಲ. ಬಟ್ ಆದರೂ ಬ್ರದರ್ಗೆ ಇದು ಬೇಕು. ಕರೆಕ್ಟ್ ಅಲ್ವಾ? ಯಾಕೆ ಬೇಕು ನಮಗೆ? ಬಡಿಸ್ಕೋಬೋದಲ್ಲ ಎರಡನೇ ಕಡೆಗೆ, ಏನು ಯೂಸ್ ಇಲ್ವಲ್ಲ. ನೀವು ಹುಟ್ಟಿದಾಗಿಂದ ನಾವೇನಾದ್ರು ಯೋಚನೆ ಮಾಡಿದ್ದೀರುವ ಸಹೋದರ, ಈ ಐಬ್ರೋ ಏನಾದ್ರು ನಮ್ಗೆ ಎಲ್ಪ್ ಮಾಡ್ತಾ ಇದೆಯಾ? ಈ ಕಣ್ಣು ಉಬ್ಬು ಅಂತ ಏನು ಹೇಳ್ತೀವಿ, ಉಬ್ಬಿನ ಕೂದಲು ಏನಾದರೂ ಎಲ್ಪ್ ಮಾಡ್ತಾ ಇದೆಯಾ? ಕಷ್ಟ ಆಗುತ್ತಲ್ಲ ಯೋಚನೆ ಮಾಡೋಕ್ಕೆ. ಬಟ್ ದೇವರು ಯಾವುದೋ ಒಂದು ಕಾರಣದಿಂದ ಇಟ್ಟಿರ್ತಾರೆ. ಉದಾಹರಣೆಗೆ ಮೇ ಬಿ ನಾವು ಸ್ನಾನ ಮಾಡುವಾಗಿರ್ಬೋದು, ಅಥವಾ ನಾವು ಬಿಸಿಲಲ್ಲಿ ಓಡುವಾಗಿರ್ಬೋದು, ಅದು ಹಂಗೆ ಬಂದು ನೀರು ಎಳೆದು ಹಂಗೆ ಈ ಉಬ್ಬಿಂದ ಈ ಕಡೆ ಹರಿಯುತ್ತೆ. ನೀವು ಒಂದು ಆಲೋಚನೆ ಮಾಡಿ ನೋಡಿ, ನೀರು ಹಿಂಗೆ ಹಾಕಿದ್ರೆ ಅದು ಹಂಗೆ ಉಬ್ಬಿಂದ ಸೈಡಿಗೆ ಬಂದಿದೆ. ಸೊ ಮೇ ಬಿ ಆ ನೀರು ಡೈರೆಕ್ಟಾಗಿ ಕಣ್ಣೊಳಗಡೆ ಬೀಳಬಾರ್ದೇನೋ ಅಂತಲೂ ಸಹ ಇರ್ಬೋದು. ಅದ್ರ ಜೊತೆಗೆ ಒಂದು ಸ್ವಲ್ಪ ಸೌಂದರ್ಯ ಅಥವಾ ಹ್ಯಾಂಡ್ಸಮ್ ಕಾಣೋದಕ್ಕೆ ಅದನ್ನು ಸಹ ದೇವರು ಕೊಟ್ಟಿರ್ಬೋದು. ಸೊ ಈ ರೀತಿಯಾಗಿ ನಾನು ಅವಾಗ ಹೇಳಿದ್ನಲ್ಲ, ಕಿವಿ ಕೂದು ಬಿಸಾಕೈತೆಗೆ ಬೇಡ, ಏನು ಯೂಸ್ ಇಲ್ವಲ್ಲ ಇದು, ನೋಡಿ ಏನಾದ್ರು ಯೂಸ್ ಇದೆಯಾ ನೋಡ್ತೀರಿ, ಏನು ಕೆಲಸ ಇಲ್ಲ, ಯಾಕೆ ಅಲ್ವಾ? ಏನೋ ಒಂದು ಉದ್ದೇಶ. ಹಾಗೇ ಸಭೆಯಲ್ಲಿ ನಾವು ನೋಡಿದ್ರೆ ನಾನಾ ಥರ ನಾವು ನೋಡ್ತೀವಿ. ಕೆಲವರು ಬೆಳಿಗ್ಗೆ ಬಂದು ಚೇರ್ ಹಾಕಿ ಆ ಹಾಲನ್ನ ಇದು ಮಾಡ್ತಾರೆ, ಕೆಲವರು ಬಂದು ಚಾಪೆ ಹಾಕಿ ಮಾಡ್ತಾರೆ, ಕೆಲವರು ಸಭೆಗೆ ಅಲ್ಲದೇ ಇದ್ರೂ ಸಹ ಅಲ್ಲಿರ್ತಕ್ಕಂಥ ನಾವು ISI ಹಾಲ್ಗೆ ಹೋಗ್ತೀವಿ, ಅಂಬೇಡ್ಕರ್ ಭವನ್ಗೆ ಹೋಗ್ತೀವಿ, ಅಲ್ಲಿ ಕೆಲಸ ಮಾಡೋರು ಇರ್ತಾರೆ, ಅವರೇ ಎಲ್ಲ ಕ್ಲೀನ್ ಮಾಡಿ. ಬಟ್ ಅವ್ರ ಸಭೆ ಹಂಗಲ್ಲ, ಆದರೂ ಅವರಲ್ಲಿ ಕ್ಲೀನ್ ಮಾಡ್ತಾ ಇರ್ತಾರೆ. ಬಟ್ ನಾವು ಸಭೆಯಾಗಿ ನಮ್ಮ ಪ್ರತಿಯೊಬ್ಬರೂ ಅವ್ರದ್ದು, ಓಕೆ ನೀನು ಚೇರ್ ಹಾಕೋನೋ, ನೀನು ಚೇರ್ ಹಾಕೊಂಡು ಅಲ್ಲೇ ಕೂತಿರೋ, ನಾನು ಪ್ರೀಚ್ ಮಾಡೋನು, ನಾನು ಇಲ್ಲಿ ಪ್ರೀಚ್ ಮಾಡಬೇಕು, ನಾನು ಲೀಡು, ಈ ಥರ ನಾವು ಯಾರಿಗೂ ಸಹ ಒಂದು ರೀತಿಯಲ್ಲಿ ಇದು ಮಾಡೋಕ್ಕಾಗಲ್ಲ. ಅಥವಾ ನಾವೇ ನೆನೆಸ್ಕೊಳಕ್ಕಾಗಲ್ಲ. ಬರೀ ನನಗೇನು ಗೊತ್ತಿಲ್ಲಪ್ಪ, ನಾನು ಬಂದು ಬೆಳಗ್ಗೆ ಬೀಗ ತೆಗೆಯೋನು ಅಷ್ಟೇ, ಚರ್ಚವನು, ನಾವು ಸೆಂಟ್ರ್, ನಾನು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಈ ಗ್ರೂಪ್ಗೆ. ನೋಡು ಪ್ರೀಚ್ ಮಾಡ್ತಾವ್ರೆ, ಅವ್ರು ನೋಡು ಕಾಂಟ್ರಿಬ್ಯೂಷನ್ ಕೌಂಟ್ರ್ ಕುಂತವ್ರೆ, ಇವ್ರು ನೋಡು ಏನೋ ಪ್ಲ್ಯಾನಿಂಗ್ ಮಾಡ್ತಾರೆ, ಇವ್ರು ನೋಡು ಅದೇನೋ ಟ್ರಿಪ್ ಮಾಡ್ತಾರೆ, ಇವ್ರು ನೋಡು ಇವ್ರು ಇವ್ಯಾಂಜಲಿಸ್ಟು, ಇವ್ರು ನೋಡು. ಆ ರೀತಿಯಾಗಿ ನಾವು ಸಹ ನಾನು ಈ ಗುಂಪಿಗೆ ಸೇರಿದವನಲ್ಲ, ನಾನು ಅವನಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನೀನು ಅವನೇ, ನೀನು ಅವಳೇ. ಪ್ರೀತಿಯ ಸಹೋದರರೇ, ನಾವು ಸಭೆಯಾಗಿ ಪ್ರತಿಯೊಂದು ಅಂಗವನ್ನು ಪ್ರೀತಿಸಬೇಕಾಗಿದೆ. ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ಒಪ್ಕೊಳ್ಬೇಕಾಗಿದೆ.
ಯಾವುದೋ ಒಂದು ಸಹೋದರ ನಮಗೆ ಮೋಸ ಮಾಡ್ದ, ಏನೋ ಒಂದು 15,000 20,000 ಅಥವಾ 1,00,000ವರೆಗೂ ಮೋಸ ಮಾಡ್ದ. ಇಮ್ಮಿಡಿಯೇಟಾಗಿ ಅವನಿಗೆ ಕೇಸ್ ಹಾಕಿಸಿ ಅವನಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕರ್ಕೊಂಡೋಗಿ ಬಿಡ್ತೀವ, ಅಥವಾ ಆಯಿತು ಕ್ಷಮಿಸ್ದೆ ಅವನಿಗೇನು ಮಾಡಲ್ಲ ಅಂತ ಬಿಡ್ತೀವ. ಒರಿಸ್ಸಾದಲ್ಲಿ ಗ್ರಹಾಂ ಬೆಲ್ ಅವರು ಸತ್ತಾಗ ಅವರ ಮಕ್ಕಳ ಜೊತೆ ಅವ್ರನ್ನ ಸುಟ್ಟು ಜೀಪ್ನಲ್ಲಿ ಅವ್ರನ್ನ ಈಟಿಯಲ್ಲಿ ಹಾಕಿ ಮಗುಗೆ ಈಟಿಯಲ್ಲಿ ಹಾಕಿ ಹಿಂದಗಡೆ ಬಂತು ಸೀಟ್ ಚುಚ್ಕೊಂಡು ಅವ್ರನ್ನ ಹಾಕಿ ಅವ್ರು ಸತ್ತರು. ಅವ್ರ ಹೆಂಡ್ತಿ ಒಂದೇ ಮಾತು ಹೇಳಿದ್ರು ದಾರಾಸಿಂಗ್ ಅವ್ರಿಗೆ, ನಾನು ಅವ್ರನ್ನ ಕ್ಷಮಿಸ್ತೀನಿ. ತನ್ನ ಗಂಡ ತನ್ನ ಮಕ್ಕಳ ಪ್ರಾಣವನ್ನು ತೆಗೆದಂಥ ಆ ದುರಾತ್ಮವನ್ನು ಅವರು ಕ್ಷಮಿಸಿದ್ರು. ನಮ್ಮ ಸಹೋದರರು ಪವಿತ್ರಾತ್ಮವುಳ್ಳವರು, ನಮ್ಮ ಸಹೋದರಿಯರು ಪವಿತ್ರಾತ್ಮವುಳ್ಳವರು, ಅಂಥವ್ರನ್ನ ನಾವು ಕ್ಷಮಿಸಲ್ಲ ಅಂದರೆ ಏನು ಉದ್ದೇಶ? ಒಬ್ರಿಗೊಬ್ಬರು ಯಾವ ರೀತಿಯಲ್ಲಿ ನಾವು ಸಹಾಯವನ್ನು ಮಾಡ್ತಾಯಿದ್ದೀವಿ? ಒಬ್ರಿಗೊಬ್ಬರ ಕೆಲಸದಲ್ಲಿ, ಅವರ ಆತ್ಮಿಕ ರೀತಿಯಲ್ಲಿ, ಅವರ ಕುಟುಂಬದಲ್ಲಿ ಎಷ್ಟರ ಮಟ್ಟಿಗೆ ನಾವು ಇನ್ವಾಲ್ವ್ ಆಗಿ ಅವರ ಒಳ ಅರ್ಥಕ್ಕೆ ಹೋಗಿ ಆ ಕುಟುಂಬವನ್ನು ದೇವರ ಬಳಿಯಲ್ಲಿ ಕರೆದುಕೊಂಡು ಬರೋದಕ್ಕೆ ನಾವು ಸಹಾಯ ಮಾಡುತ್ತಿದ್ದೇವೆ ಎಂಬುದಾಗಿ ಇವತ್ತು ನಮ್ಮನ್ನು ನಾವು ಪ್ರಶ್ನೆಯಾಗಿ ಕೇಳ್ಕೊಳ್ಳೋಣ ಸಹೋದರರೇ. ದೇವರು ಅಂಥ ಸಹೋದರ ಸಹೋದರಿಯರು ದೇಹಕ್ಕೆ ಅಂಗವಾಗಿ ಇರಬೇಕು ಅನ್ನೋದನ್ನು ಎದುರು ನೋಡ್ತಾ ಇದ್ದಾರೆ ಸಹೋದರ ಸಹೋದರಿ. ಇವತ್ತು ಕ್ರಿಸ್ತನು ನಮಗೆ ತಲೆಯಾಗಿದ್ದಾನೆ, ಆತನ ಕೆಳಗಡೆ ನಾವೆಲ್ಲರೂ ಒಂದೇ ಅಂಗವಾಗಿದ್ದೇವೆ, ನಾವೆಲ್ಲರೂ ಒಂದೇ ದೇಹಕ್ಕೆ ಸೇರಿದ್ದೇವೆ ಎಂಬುದನ್ನು ನಾವು ಇವತ್ತು ತಿಳ್ಕೊಳ್ಳೋಣ, ಮುಂದುವರಿಸೋಣ. ಸೊ ಇನ್ನೊಂದು ವಚನವನ್ನು ನಾವು ಓದೋಣ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4 ಮತ್ತು 6 ಹೇಳುತ್ತೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರರ ಹಿತವನ್ನೂ ಸಹ ನೋಡಲಿ. ಕ್ರಿಸ್ತನ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವನೆಂಬುದರಿಂದ ಅಮೂಲ್ಯ ಪದವಿಯನ್ನು ಬಿಡಲಿನಲ್ಲಿ ಎಣಿಸದೆ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ ಮನುಷ್ಯನಿಗೆ ಸದೃಶ್ಯನಾದನು ಎಂಬುದಾಗಿ ಫಿಲಿಪ್ಪರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ರಿಂದ 7ನೇ ವಚನದವರೆಗೂ ನಾವಿಲ್ಲಿ ನೋಡ್ತೀವಿ. ಇಲ್ಲಿ ನಾವು ಸಭೆಯಾಗಿ ನೋಡಿದ್ರೆ ಅನೇಕ ಸಮಯದಲ್ಲಿ ಅಥವಾ ವೈಯಕ್ತಿಕವಾಗಿ ಸಹ ನೋಡಿದ್ರೆ ಅನೇಕ ವೇಳೆಯಲ್ಲಿ ಮೊದಲನೇದಾಗಿ ನಾನು ಎಷ್ಟು ಸಂತೋಷವಾಗಿರೋಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಅನೇಕ ಸಮಯದಲ್ಲಿ ನಾನು ಕೂಡ ಆಲೋಚನೆಯನ್ನು ಮಾಡಿದ್ದೀನಿ. ಆದರೆ ನನ್ನ ಸಂತೋಷ ಇನ್ನೊಬ್ಬರಿಗೇನೂ ಸಹ ಸಂತೋಷ ತರುತ್ತಾ ಅನ್ನೋ ಆಲೋಚನೆ ವೆರಿ ರೇರ್. ಸಪೋಸ್ ಇಫ್ ಐ ಡೂ ದಿಸ್, ಯಾಕಂದ್ರೆ ನಾನೀಗ ಮಾಡಿದ್ರೆ ಇದು ಆಗುತ್ತೆ, ಇದು ಇನ್ನೊಬ್ರಿಗೆ ಆಗುತ್ತೆ ಅನ್ನೋದನ್ನು, ಅಥವಾ ಸಂತೋಷ ಆಗುತ್ತಾ ಅಥವಾ ಕೆಟ್ಟದಾಗುತ್ತಾ ಅಂತ ಆಲೋಚನೆ ಮಾಡೋದು ಬಹಳ ವಿರಳ ಅಲ್ವೇ? ಸೊ ಹಾಗೆಯೇ ಇಲ್ಲಿ ನಾವು ನೋಡ್ತೀವಿ, ಯೇಸು ಕ್ರಿಸ್ತರು ಅದ್ಭುತವಾಗಿ ನಾವು ನೋಡಿದಾಗ ತನ್ನ ಮಹಾಪದವಿಯನ್ನು ಅಂದರೆ ಪರಲೋಕವನ್ನು ಸಹ ತ್ಯಜಿಸಿ ಮಾನವನಾಗಿ ನಮ್ಮ ಎಲ್ಲ ಒಂದು ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರಿಗೆ ಅದ್ಭುತವಾಗಿ ದೇವರು ಕಾಣಿಸಲ್ಪಟ್ಟರು ಅಂತ ನಾವಿಲ್ಲಿ ನೋಡ್ತೀವಿ. ಹೌದು ಸಹೋದರರೇ, ಇದು ಬಹಳ ಅದ್ಭುತವಾದಂಥ ಒಂದು ವಿಷಯ. ಕಾರಣ ಏನೆಂದರೆ, ನಾವು ಒಂದು ರಾಜನ ಸ್ಥಾನವನ್ನು ನಮಗೆ ಅಥವಾ ಕೊಟ್ಟಾಗ, ಅಥವಾ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಎಂಬ ಸ್ಥಾನವನ್ನು ಕೊಟ್ಟಾಗ ಆ ಸ್ಥಾನದಿಂದ ಕೆಳಗಡೆ ಇಳಿ, ನೀನು ಮಾಮೂಲಿ ಒಬ್ಬ ಕಸ ಗುಡಿಸನಾಗಿ ಮಾಡು ಅಂದಾಗ ಯಾರೂ ಸಹ ಕೆಲಸಕ್ಕೆ ಒಪ್ಪಲ್ಲ. ಆದರೆ ದೇವರು ತನ್ನ ಮಹಾಪದವಿಯನ್ನು ಬಿಟ್ಟು ಅದ್ಭುತವಾಗಿ ನಮಗೋಸ್ಕರ, ಅಂದರೆ ನನಗೇನಾದರೂ ಪರವಾಗಿಲ್ಲ, ನಾನು ಸತ್ರೂ ಪರವಾಗಿಲ್ಲ, ಬಟ್ ಇನ್ನೊಬ್ರಿಗೆ ಒಳ್ಳೇದಾಗ್ತಾಯಿದೆ, ಆದರೆ ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ, ಅವ್ರು ಒಳ್ಳೇದಾಗುತ್ತೆ ಅನ್ನೋದಕ್ಕೋಸ್ಕರ ತನ್ನ ಪ್ರಾಣವನ್ನು ಶಿಲುಬೆಯಲ್ಲೂ ಸಹ ಕೊಟ್ಟಂಥ ಮಹಾನ್ ದೇವರು ಆಗಿದ್ದಾರೆ. ಇಲ್ಲೂ ಸಹ ಅದೇನೇ ಪ್ರೀತಿ. 2 ನಿಮಿಷದಲ್ಲಿ ನಾವು ನೋಡಿದ್ವಲ್ಲ, ಆ ಪ್ರೀತಿ ಅನ್ನೋದು ಬರೇ ನಮ್ಮ ಒಂದು ಸಂತೋಷಕ್ಕೆ ಮೀರಿದ್ದಲ್ಲ, ಇತರರ ಸಂತೋಷವನ್ನು ನೋಡಿ ನಾವು ಅದರಲ್ಲೂ ಸಹ ಖುಷಿ ಪಡ್ತಕ್ಕಂಥ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು ಅಂತ ನೋಡ್ತೀವಿ. ಇಲ್ಲಿ ನೋಡ್ತೀವಿ, ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿಯೂ ಸಹ ಇರಬೇಕು. ಇಲ್ಲಿ ಅನೇಕ ಸಮಯದಲ್ಲಿ ನಾವೇನು ಮಾಡ್ತೀವಿ, ನಾವು ಒಬ್ಬ ನಾಯಕರ ಮನಸ್ಸು, ನಾವು ಪೌಲರು ಹೇಳ್ತಾರಲ್ಲ, ಕೆಲವರು ನಾನು ಫಸ್ಟ್ ಕೊರಿಂಥಿಯಲ್ಲಿ ಸಹ ಕೆಲವು 1ನೇ ಕೊರಿಂಥಿಯಲ್ಲಿ ನಾವು ನೋಡ್ತೀವಿ, ನಾನು ಪೌಲನನ್ನು ಅನುಸರಿಸುತ್ತೇನೆ, ನಾನು ಸಿಮೋನನ್ನು ಅನುಸರಿಸುತ್ತೇನೆ, ನಾನು ಅಂದರೆ ಏನು, ನಾವು ಸಭೆಯನ್ನೇ ವಿಭಜನೆ ಮಾಡ್ತಾ ಇದ್ದೀವಾ? ನನಗೆ ಇವರು ಇಷ್ಟ, ಇವರು ನಾನು ಫಾಲೋ ಮಾಡೋದು.
ನಾವು ಕ್ರಿಸ್ತನನ್ನು ಅನುಸರಿಸುವ ಒಂದೇ ಮನಸ್ಸು ಅಥವಾ ಏಕ ಮನಸ್ಸುಳ್ಳಾಗಿರ್ಬೇಕಂತ ಪೌಲರೇ ಸ್ವತಃ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ನಾವು ಈ ಭೂಲೋಕದಲ್ಲಿ ಯಾರನ್ನೂ ಸಹ ಅನುಸರಿಸಿ ನಡೆಯಬೇಕಾಗಿಲ್ಲ, ಬಟ್ ಎಲ್ರಿಗೂ ಸಹ ಗೌರವವನ್ನು ಸಲ್ಲಿಸಬೇಕು ಅನ್ನೋದೇ ಈ ವಚನದ ಮುಖ್ಯ ಉದ್ದೇಶವಾಗಿದೆ. ಪ್ರತಿಯೊಂದು ಅಂಗಗಳಿಗೂ ಸಹ ಗೌರವವನ್ನು ಸಲ್ಲಿಸಬೇಕು, ಪ್ರತಿಯೊಂದು ಅಂಗವನ್ನು ಸಹ ಐಕ್ಯತೆಯಲ್ಲಿ ಸೇರಿಸಬೇಕು, ಪ್ರತಿಯೊಂದು ಅಂಗವನ್ನು ಸಹ ಪ್ರೀತಿಯಲ್ಲಿ ಮತ್ತು ವೈವಿಧ್ಯತೆಯಿಂದ ಈ ಕೂಡಿರ್ತಕ್ಕಂಥ ಬಣ್ಣದಿಂದ ಕೂಡಿರ್ತಕ್ಕಂಥ ಈ ಒಂದು ಸಭೆಯನ್ನು ನಾವು ಅದ್ಭುತವಾಗಿ ಕ್ರಿಸ್ತನ ಪರಿಶುದ್ಧತೆಯಲ್ಲಿ ಬಿಳುಪಾಗಿ ಕಂಡು ಬರಬೇಕು ಅನ್ನೋ ಉದ್ದೇಶನೇ ಈ ವಚನವಾಗಿದೆ. ನಾವು ನೋಡ್ತೀವಿ ರೈನ್ಬೋ ಕಲರ್ ಅಂತ ಹೇಳ್ತೀವಲ್ವ, ಈ ರೈನ್ಬೋ ಕಾಮನ ಬಿಲ್ಲು ಕನ್ನಡದಲ್ಲಿ. ಓಕೆ, ಈ ಕಾಮನ ಬಿಲ್ಲು ಎಷ್ಟು ಬಣ್ಣಗಳ ಸೇರಿ ಬಂತು, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಅಂತ ಹಾಡೇ ಇದೆ ನಮಗೆ ಅಲ್ವಾ. ಸೊ ಹಂಗೆ ಸಭೆಯಾಗಿ ನಾವು ಬಹಳ ವಿಧ ವಿಧವಾದಂಥ ಜಾತಿ ಭಾಷೆ ಕುಲಗಳು ಇರ್ಬೋದು, ಆದರೆ ಕ್ರಿಸ್ತನಲ್ಲಿ ನಾವು ಸೇರುವಾಗ ಒಂದೇ ಪರಲೋಕದಲ್ಲಿರ್ತೇವೆ. ನಾನು ಕನ್ನಡ, ನನಗೆ 3ನೇ ಹೆವೆನ್ ಕೊಡಿ, ನಾನು ತಮಿಳು, ನನಗೆ 7ನೇ ಹೆವೆನ್ ಕೊಡಿ, ನಾನು ಇವರು, ನನಗೆ 2ನೇ ಹೆವೆನ್ ಕೊಡಿ, ನಾನು ಅವ್ರ ಜೊತೆ ಇರಲ್ಲ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಸಭೆಯಾಗಿ ಇಲ್ಲಿ ಹೇಗೆ ಹೊಂದಾಣಿಕೆಯಲ್ಲಿ ನಾವು ಇರ್ತೀವೋ ಅದೇ ರೀತಿಯಲ್ಲಿ ಪರಲೋಕದಲ್ಲಿಯೂ ಸಹ ಅಲ್ಲಿ ಹೊಂದಾಣಿಕೆಯಾಗಿ ದೇವರೇ ನಮ್ಮನ್ನು ಮಾಡ್ತಾರೆ. ಪ್ರೀತಿಯ ಸಹೋದರರೇ, ನಾವು 7 ಬಣ್ಣಗಳಾಗಿದ್ರೂ ಪರವಾಗಿಲ್ಲ, ಆದರೆ ನಾವೆಲ್ಲರೂ ಪರಿಶುದ್ಧ ಬಿಳಿಯ ಬಣ್ಣವಾಗಿ ಪರಲೋಕದಲ್ಲಿ ಒಂದೇ ಜಾಗದಲ್ಲಿ ಇರ್ತೇವೆ. ನಮ್ಮ ಭಾಷೆಗೆ ತಕ್ಕಂತೆ, ನಮ್ಮ ಸ್ಟೇಟಸ್ಗೆ ತಕ್ಕಂತೆ, ನಮ್ಮ ಅಂತಸ್ತಿಗೆ ತಕ್ಕಂತೆ ನಾವು ಪರಲೋಕದಲ್ಲಿ ಯಾವ ಅಂತಸ್ತು ಯಾವ ಸ್ಟೇಟಸ್ನೂ ಸಹ ಕರ್ತನಲ್ಲಿ ಕೇಳುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ವೈವಿಧ್ಯತೆ ಏನಿದ್ರೂ ಇಲ್ಲಿಗೆ ಕೊನೆ, ಅಲ್ಲಿ ವೈವಿಧ್ಯತೆ ಇಲ್ಲ, ಅಲ್ಲಿ ಏಕತೆ ಮಾತ್ರನೇ. ಆ ಏಕತೆಗೆ ಹೋಗ್ಬೇಕಂದ್ರೆ ಇಲ್ಲಿ ನಮ್ಮ ಕೆಲಸ ಏಕತೆಯಿಂದ ಶುರುವಾಗಬೇಕು ಅನ್ನೋದ ಒಂದು ಉದ್ದೇಶ ಈ ಒಂದು ವಚನದ ಉದ್ದೇಶವಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಕಡೆಯದಾಗಿ ಒಂದು ವಚನ ಹೇಳಿ ನಾವು ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಅದೇ ಮೊದಲನೇ ಕೊರಿಂಥಿಯರ 12ನೇ ಅಧ್ಯಾಯ 12ನೇ ವಚನದಿಂದ ನಾವು 27ನೇ ವಚನ ನೋಡಿದ್ವಿ. ಕಡೆದಾಗಿ ಒಂದು ನೋಡೋಣ. ನೀವು 27ನೇ ವಚನ, ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ದೇವರು ತನ್ನ ಸಭೆಯಲ್ಲಿ ಮೊದಲನೆಯದಾಗಿ ಅಪೊಸ್ತಲರನ್ನು, ಎರಡನೆಯದಾಗಿ ಪ್ರವಾದಿಗಳನ್ನು, ಮೂರನೆಯದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. ಆಮೇಲೆ ಮಹತ್ಕಾರ್ಯ ಮಾಡುವ ಶಕ್ತಿಯನ್ನು, ನಾನಾ ರೋಗಗಳನ್ನು ವಾಸಿ ಮಾಡುವವರ ವರವನ್ನು, ಪರ ಸಹಾಯ ಮಾಡುವ ಗುಣವನ್ನು, ಕಾರ್ಯಗಳನ್ನು ನಿರ್ವಹಿಸುವ ಜ್ಞಾನವನ್ನು, ವಿವಿಧ ವಾಣಿಗಳನ್ನಾಡುವವರನ್ನು ಅವರವರಿಗೆ ಕೊಟ್ಟಿದ್ದಾನೆ. ಎಲ್ಲರೂ ಅಪೊಸ್ತಲರೋ? ಎಲ್ಲರೂ ಪ್ರವಾದಿಗಳೋ? ನೋ. ಎಲ್ಲರೂ ಉಪದೇಶಕರೋ? ಇಲ್ಲ. ಎಲ್ಲರೂ ಮಹತ್ಕಾರ್ಯವನ್ನು ಮಾಡುವವರಾಗಿದ್ದಾರೋ? ಇಲ್ಲ. ಎಲ್ಲರೂ ರೋಗವನ್ನು ವಾಸಿ ಮಾಡುತ್ತಾರೋ? ಸಾಧ್ಯವೇ ಇಲ್ಲ. ಎಲ್ಲರೂ ವಾಣಿಗಳನ್ನು ಆಡುತ್ತಾರೋ? ವಾಣಿಗಳನ್ನು ಅರ್ಥವನ್ನು ಹೇಳಲು ಸಾಧ್ಯವೋ? ಇಲ್ಲ. ಈ ರೀತಿಯಾಗಿ ದೇವರು ಆ ಪ್ರತಿಯೊಂದು ಅಂಗವನ್ನು ಅದರದೇ ಆದಂಥ ಒಂದು ಸಾಮರ್ಥ್ಯಕ್ಕೆ ಇಟ್ಟಿದ್ದಾರೆ. ಆದರೆ ನಾವು ಪ್ರತಿಯೊಂದು ಅಂಗಕ್ಕೂ ಸಹ ಗೌರವವನ್ನು ಸಲ್ಲಿಸಬೇಕು. ಅದು ನಮ್ಮ ಸಭೆಯ ಹಿರಿಯರಾಗಿರಲಿ, ಅಥವಾ ಸಭಾ ನಾಯಕರಾಗಿರಲಿ, ಅಥವಾ ಇವ್ಯಾಂಜಲಿಸ್ಟ್ ಸುವಾರ್ಥ ಸಾರಕರಾಗಿರಲಿ, ಅವ್ರಿಗೆ ಏನು ಕೆಲಸ ಕೊಡಬೇಕು ಅದು ದೇವರೇ ನೇಮಕ ಮಾಡಿದೆ ಹೊರತು ನಾವಲ್ಲ ಅನ್ನೋದನ್ನು ಫಸ್ಟು ಮೊದಲನೇದಾಗಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋಣ ಸಹೋದರ. ಅವ್ರಿಗೆ ಯಾಕೆ ಅದು, ನನಗೆ ಯಾಕೆ ಇಲ್ಲ ಅಂತ ಕೊರಗೋದೇ ಬೇಕಾಗಿಲ್ಲ. ನಿನಗೇನು ಕೊಟ್ಟಿದ್ದಾರೆ, ನನಗೇನು ಕೊಟ್ಟಿದ್ದಾರೆ ಅಂತ ಅದು ನಮ್ಮೊಳಗಡೆ ಇದೆ. ಬಟ್ ಅದನ್ನು ಫಸ್ಟ್ ಮಾಡಿ ಮುಗಿಸೋಣ. ಆಮೇಲೆ ಇವ್ಯಾಂಜಲಿಸ್ಟ್ ಬಗ್ಗೆ, ಅಥವಾ ಹಿರಿಯರ ಬಗ್ಗೆ, ಅಥವಾ ಸಭಾನಾಯಕರ ಬಗ್ಗೆ, ಅಥವಾ ಮ್ಯಾರೇಜ್ ಕೋಆರ್ಡಿನೇಟ್ರ್ ಬಗ್ಗೆ ನಾವು ಥಿಂಕ್ ಮಾಡೋಣ ಅಂತ ನನಗೆ ಅನೇಕ ಬಾರಿ ಅನ್ವಯಿಸ್ತಾ ಇದೆ. ಪ್ರೀತಿಯ ಸಹೋದರರೇ, ಅನೇಕ ವಚನಗಳು ನಾವು ನೋಡ್ತೀವಿ. ಯೋಹಾನ 13:34 ಪ್ರೀತಿ ಮಾಡಬೇಕಂತ ನಿಮಗೆ ಕಮ್ಯಾಂಡ್ ಮಾಡ್ತೀನಿ ಅಂತ. ಕಮ್ಯಾಂಡ್ ಅಂದರೆ ಏನು? ಆಜ್ಞೆ. ದೇವರ ಆಜ್ಞೆಯನ್ನು ಮೀರಲಿಕ್ಕೆ ನಮ್ಮ ಕೈಲಿ ಸಾಧ್ಯವೇ ಇಲ್ಲ ಅಂತ ನಾನು ಹೇಳ್ತೀನಿ ಸಹೋದರರೇ. ಖಂಡಿತವಾಗಿಯೂ ಪ್ರೀತಿ ಅನ್ನೋದು ನಾವು ಚೂಸ್ ಮಾಡೋಕ್ಕಲ್ಲ. ನಾನು ಇವ್ರನ್ನ ಚೂಸ್ ಮಾಡ್ತೀನಿ. ಅವಾಗ ಹೇಳಿದ್ನಲ್ಲ, ಹೋಟ್ಲು ನನಗೆ ಇಡ್ಲಿ ಇಷ್ಟ, ಬೋಂಡ ಇಷ್ಟ, ಸೂಪ್ ಇಷ್ಟ, ಪ್ರೀತಿಯನ್ನು ನಾನು ಇವ್ರನ್ನ ಮಾತ್ರ ಪ್ರೀತಿ ಮಾಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ.
ಪ್ರೀತಿ ಅನ್ನೋದನ್ನು ಪ್ರತಿಯೊಬ್ಬರಿಗೂ ಸಹ ಕೊಡಬೇಕು. ನನಗೆ ಒಳ್ಳೇದು ಮಾಡೋವರೆಗೂ ನಾನು ಪ್ರೀತಿ ಮಾಡ್ತೀನಿ. ಒಂದು ವೇಳೆ ಅವರೇನಾದರೂ ನನಗೆ ಕೆಟ್ಟದ್ದು ಮಾಡಿದ್ರೆ ನಾನು ಪ್ರೀತಿನ ಅಲ್ಲೇ ನಿಲ್ಲಿಸ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ನಾವು ತಿಳ್ಕೊಳ್ಳೋಣ, ದೇವರ ಆಜ್ಞೆ ಅಂತ ನಾವು ತಿಳ್ಕೊಳ್ಳೋಣ ಎಂಬುದಾಗಿ ನೋಡ್ತೀವಿ. ಕಡೆಯದಾಗಿ ಖಂಡಿತವಾಗೂ ನೋಡ್ತೀವಿ, ರೋಮನ್ಸಲ್ಲಿ ಒಂದು ವಚನ ಹೇಳುತ್ತೆ. ಅದೇನೆಂದರೆ, ಈ ಐಕ್ಯತೆನ ಯಾರೂ ಸಹ ನಮ್ಮನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ ಅಂತ. ದೇವದೂತರು ಕೂಡ ನಮ್ಮನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ ಅಂತ ವಚನ ಹೇಳುತ್ತೆ. ಬಟ್ ಯಾರು ನಮ್ಮನ್ನು ಸಪ್ರೇಟ್ ಮಾಡೋದು ಗೊತ್ತಾ? ಅರ್ಥ ಆಗಿರ್ಬೋದು. ನಮ್ಮನ್ನು ನಾವೇ, ನಿಮ್ಮನ್ನು ನೀವೇ ಸಪ್ರೇಟ್ ಮಾಡಿಕೊಂಡು ಹೋಗ್ತಾ ಇರ್ತೀರ. ಈ ಸಭೆಯಲ್ಲಿ ನೋವು ಕೊಟ್ರಾ ಆ ಸಭೆಗೆ ಹೋಗೋದು, ಆ ಸಭೆಯಲ್ಲಿ ನೋವು ಕೊಟ್ರಾ ಇನ್ನೊಂದು ಸಭೆಗೆ ಹೋಗೋದು, ಆ ಸಭೆಯಲ್ಲಿ ಏನೂ ಸಿಗ್ತಾ ಇಲ್ವಾ ಇಲ್ಲಿ ಯಾವುದೋ ಬ್ರೇಕ್ಫಾಸ್ಟ್ ಕೊಡ್ತಾರಾ ಈ ಬ್ರೇಕ್ಫಾಸ್ಟ್ ಸಭೆಗೆ ಹೋಗೋದು. ಇಲ್ಲಿ ಬರೀ ಬ್ರೇಕ್ಫಾಸ್ಟ್ ಇಲ್ಲಪ್ಪ, ಅಲ್ಲಿ ನಮ್ಮ ಮಕ್ಕಳಿಗೆ ಎಜುಕೇಷನ್ ಎಲ್ಲ ಕೊಡ್ತಾರಂತೆ, ಜಂಪ್ ಹೊಡಿ ಟಣಾರ್ ಅಲ್ಲೊಂದು. ಈ ರೀತಿಯಲ್ಲಿ ಸಭೆಯಿಂದ ಸಭೆಗೆ ಜಂಪ್ ಮಾಡೋದ್ರಿಂದ ನಮ್ಮ ಆತ್ಮಿಕ ಜೀವನವಾಗಲಿ ಅಥವಾ ನಾವು ಆತ್ಮಿಕವಾಗಿ ಅಥವಾ ದುಡ್ಡಿನ ಅಥವಾ ಐಶ್ವರ್ಯದಿಂದಾಗಲಿ ಅಥವಾ ನಮ್ಮ ಗುಣಗಳಿಂದಾಗಲಿ ಬೆಳೆಯೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಮಾತ್ರ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಗುರಿ, ಭಾರತೀಯ ಕ್ರೈಸ್ತ ಸಭೆಯ ಗುರಿ, ನಾವು ಪರಿಶುದ್ಧವಾಗಿ ಇರಬೇಕು. ಭಾರತೀಯ ಕ್ರೈಸ್ತ ಸಭೆಯ ಗುರಿ, ನಾವು ಐಕ್ಯತೆಯಿಂದ ಕೂಡಿರಬೇಕು. ಭಾರತೀಯ ಕ್ರೈಸ್ತ ಸಭೆಯ ಒಂದು ಗುರಿ ಪ್ರೀತಿ ಮತ್ತು ವೈವಿಧ್ಯಮತವಾಗಿದ್ದರೂ ಸಹ ಪ್ರೀತಿಯಲ್ಲಿ ತುಂಬಿರಬೇಕು. ಭಾರತ ಕ್ರೈಸ್ತ ಸಭೆಯ ಗುರಿ ಸಾಮರಸ್ಯವಾಗಿರಬೇಕು, ಪ್ರತಿಯೊಬ್ಬರ ಜೊತೆಯೂ ಸಹ ಬೆರಿಬೇಕು. ಕ್ರಿಸ್ತನು ಶಿಲುಬೆಯ ಮೇಲೆ ಮರಣವನ್ನು ಹೊಂದಿದ್ದು ಎಲ್ಲರೂ ಸಹ ಸಾಮರಸ್ಯವಾಗಿ ಇರಬೇಕು. ಎಲ್ಲರೂ ವೈವಿಧ್ಯತೆಯಿಂದ ಇದ್ರೂ ಪ್ರೀತಿಯಲ್ಲಿ ತುಂಬಿರಬೇಕು. ಎಲ್ಲರೂ ಐಕ್ಯತೆಯಿಂದ ಕೂಡಿ ಪರಿಶುದ್ಧವಾಗಿ ಪರಲೋಕದಲ್ಲಿ ಬರಬೇಕು. ಸಹೋದರರೇ, ಒಂದು ಸಮಯದಲ್ಲಿ ನಾವು ಕರ್ತನ ಭೋಜನದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ. ಆಲೋಚನೆ ಮಾಡಿ ನೋಡೋಣ, ನಾನು ಎಷ್ಟರ ಮಟ್ಟಿಗೆ ಐಕ್ಯತೆಯಿಂದ ನಾನು ದೂರವಾಗಿದ್ದೇನೆ, ಎಷ್ಟರ ಮಟ್ಟಿಗೆ ನಾನು ಪ್ರೀತಿಯಲ್ಲಿ ಇನ್ನೂ ನೆಲಗುದಿಗೆ ಬಿದ್ದಿದ್ದೇನೆ, ಅಥವಾ ಪ್ರೀತಿಯನ್ನು ನಾನು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದೇನೆ, ವೈವಿಧ್ಯತೆವಾದಂಥ ನನ್ನ ಪ್ರೀತಿಯ ಸಹೋದರನ ಎಷ್ಟರ ಮಟ್ಟಿಗೆ ನಾನು ಅಂಗೀಕರಿಸ್ತಾ ಇದ್ದೇನೆ. ಕಪ್ಪು, ಬಿಳುಪು, ಗ್ರೀನು, ಬ್ಲೂ, ತಮಿಳು, ಕನ್ನಡ, ತೆಲುಗು, ನಾರ್ತ್ ಇಂಡಿಯನ್, ಮಲಯಾಳಿ, ಒರಿಸ್ಸಾ, ಎಷ್ಟರ ಮಟ್ಟಿಗೆ ನಾನು ಇವ್ರನ್ನೆಲ್ಲ ನನ್ನ ಸಹೋದರ ಸಹೋದರಿಯರು ಕ್ರಿಸ್ತನ ಅಂಗ ಅಂತ ಎಷ್ಟರ ಮಟ್ಟಿಗೆ ನಾನು ಅಂಗೀಕರಿಸ್ತಾ ಇದ್ದೇನೆ. ಮತ್ತು ಸಾರಸಮ್ಯ, ಎಷ್ಟರ ಮಟ್ಟಿಗೆ ಅವ್ರ ಜೊತೆ ನಾನು ಬೆರೀತಾ ಇದ್ದೇನೆ, ಸಾಮರಸ್ಯದಿಂದ ನಾನು ಕೂಡಿದ್ದೇನೆ. ಯೇಸು ಕ್ರಿಸ್ತರು ಪ್ರತಿಯೊಂದು ಜನಾಂಗಕ್ಕೂ, ಪ್ರತಿಯೊಂದು ಭಾಷೆಗೂ, ಪ್ರತಿಯೊಂದು ಕುಲಕ್ಕೂ ತನ್ನ ಐಕ್ಯತೆಯನ್ನು ತೋರಿಸ್ಕೊಟ್ಟಿದ್ದಾರೆ, ವೈವಿಧ್ಯತೆಯನ್ನು ತೋರಿಸ್ಕೊಟ್ಟಿದ್ದಾರೆ, ಶಿಲುಬೆಯ ಮೇಲೆ ಮರಣವನ್ನು ಅರ್ಪಿಸಿದ್ದಾರೆ, ಸಾಮರಸ್ಯವನ್ನು ಹೇಳಿಕೊಟ್ಟಿದ್ದಾರೆ. ಕರ್ತನ ಭೋಜನಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿ ನಾವು ಇಲ್ಲಿಗೆ ಬೋಧನೆಯನ್ನು ಮುಗಿಸೋಣ. ಧನ್ಯವಾದಗಳು. ಪ್ರೀತಿ ಸ್ವರೂಪನ ತಂದೆ ದೇವರೇ, ಧನ್ಯವಾದ ಕರ್ತನೆ, ಒಂದು ಅದ್ಭುತ ಸಮಯವನ್ನು ಕೊಡೋದಕ್ಕಾಗಿ. ಅಪ್ಪ ಸ್ವಾಮಿ, ನೀನು ಮಹಾನ್ ದೇವನು, ಕೃಪೆಯುಳ್ಳ ಕರ್ತನು, ಕರುಣಾಮಯಿ. ನಮಗೋಸ್ಕರ ಶಿಲುಬೆಯ ಮೇಲೆ ಪ್ರಾಣವನ್ನು ಕೊಟ್ಟು ಐಕ್ಯತೆಯನ್ನು ತೋರಿಸಿಕೊಟ್ಟಂಥ ಏಕೈಕ ದೇವರು, ನಮಗೋಸ್ಕರ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟು ಪ್ರೀತಿ ಮತ್ತು ವೈವಿಧ್ಯಮತೆ ಜೀವನವನ್ನು ಕಲಿಸಿಕೊಟ್ಟಂಥ ದೇವರು, ನಮಗೋಸ್ಕರ ಪ್ರಾಣವನ್ನು ಕೊಟ್ಟು ಸಾರಸಮ್ಯ ರೂಪದಲ್ಲಿ ನಮ್ಮನ್ನು ಮುಂದುವರಿಸಿ ನಡೆಸಿದಂಥ ದೇವರು ಎಂಬುದಾಗಿ ಬೇಡ್ತಾ ಇದ್ದೀನಿ ಕರ್ತನೆ. ನಿಮ್ಮ ಒಂದು ದೇಹ ಮತ್ತು ರಕ್ತ ನಮ್ಮ ಪಾಪಗಳನ್ನೆಲ್ಲವನ್ನು ಸಹ ಮನ್ನಿಸುವುದಾಗಿದೆ. ನಾವು ಇನ್ನು ಮುಂದೆ ಐಕ್ಯತೆಯಲ್ಲಿಯೂ ಪ್ರೀತಿಯಲ್ಲಿಯೂ ಸಾರಸಮ್ಯದಲ್ಲಿಯೂ ಬೆಳೆಯುವುದಕ್ಕೆ ನಮ್ಮ ಒಂದು ಆತ್ಮಗಳನ್ನು ಉದ್ದೇಶ ಮಾಡಿ, ನೀವು ನಮಗೆ ತಲೆಯಾಗಿದ್ದೀರಾ, ನಾವೆಲ್ಲರೂ ಸಹ ನಿಮಗೆ ಅಂಗಗಳಾಗಿದ್ದೇವೆ, ಸಭೆಯು ಒಂದು ದೇಹವಾಗಿದೆ ಎಂಬುದಾಗಿ ನಾವು ಅರಿತುಕೊಂಡು ಪ್ರತಿಯೊಂದು ಜನ, ಕುಲ, ಭಾಷೆ, ಸಹೋದರ ಸಹೋದರರ ಜೊಟ್ಟಿಗೆ ಒಟ್ಟಿಯಲ್ಲಿ ಐಕ್ಯತವಾಗಿ ಬೆಳೆಯುವುದಕ್ಕೂ, ಪ್ರೀತಿಯಲ್ಲಿ ಬೆಳೆಯುವುದಕ್ಕೂ, ಸಾರಸಮ್ಯ ಜೀವನದಲ್ಲಿ ಹೊಂದಾಣಿಕೆ ನಡೆಸ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಕೋಟಿ ಸ್ತೋತ್ರ. ದ್ರಾಕ್ಷರಸ ಮತ್ತು ರೊಟ್ಟಿಯನ್ನು ಆಶೀರ್ವದಿಸಿ ನಮ್ಮ ಒಂದು ಜೀವನದ ಪಾಪಗಳನ್ನು ಮನ್ನಿಸಿ ತಂದೆಯ ದೇವರೇ, ನಮ್ಮನ್ನು ನಿಮ್ಮ ಒಂದು ಸ್ವರ್ಗದ ಬಾಗಿಲೆಡೆಗೆ ನಡೆಸಿಕೊಳ್ಳಿ ಎಂಬುದಾಗಿ ಬಿಡುತ್ತೆ. ಎಲ್ಲವನ್ನು ನಿಮ್ಮ ಒಬ್ಬನೇ ಮಗನಾದ ನನಗೋಸ್ಕರ, ನಮ್ಮ ಎಲ್ಲರ ಪಾಪಗಳಿಗೋಸ್ಕರ ಸತ್ತು ಎದ್ದು ಬಂದಂಥ ಜೀವಿತನಾಗಿ ಈ ಪರಲೋಕ ಭೂಲೋಕಗಳನ್ನು ಆಳುವಂಥ ಯೇಸುವಿನ ನಾಮದಲ್ಲಿ ಬೇಡಿ ಮುಗಿಸ್ತಾ ಇದ್ದೀನಿ ಕರ್ತನೆ. ಆಮೇನ್.
ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿಮ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿಮ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವಾ, ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿಮ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿಮ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ.
ನಮಸ್ಕಾರ ಸಹೋದರ ಮತ್ತು ಸಹೋದರಿಯರೇ ಹಾಗೂ ಸ್ನೇಹಿತರೆ. ದೇವರು ಪವಿತ್ರಾತ್ಮ ಮುಖಾಂತರ ನಾಗರಾಜ್ ಬ್ರದರ್ ಮುಖಾಂತರ ನಮಗೆ ಒಳ್ಳೆಯ ವಾಕ್ಯಗಳನ್ನು ಕಲಿಸಿಕೊಟ್ಟಿದ್ದಾರೆ. ಐಕ್ಯತೆ ಮತ್ತು ಪ್ರೀತಿ ಹಾಗೂ ಏನು ಮರೆತಲ್ಲಮ್ಮ ನಾವು ಏನದು ಇನ್ನೊಂದು ವಿಷಯ ಕಲ್ತೀವಲ್ಲ, ಸಾಮರಸ್ಯ. ನಿಜವಾಗ್ಲೂ ನಾವು ಈ 3 ವಿಷಯಗಳಲ್ಲಿ ಬೆಳೆಯೋದಾದರೆ ನಾವು ಒಂದೇ ಅಂಗವಾಗಿ ಒಗ್ಗಟ್ಟಾಗಿ ಸಭೆಯಲ್ಲಿ ಬೆಳೆಯೋಕ್ಕಾಗತ್ತೆ ಸಹೋದರ ಸಹೋದರಿ. ಈ ವಿಷಯ ನಾವು ಕಲ್ತಿದ್ದೀವಿ. ನೀವು ತುಂಬ ವಿಷಯಗಳನ್ನು ಕಲ್ತಿದ್ದೀರಿ ಅಂತ ನಾವು ಭಾವಿಸ್ತೀವಿ. ಈ ಸಮಯದಲ್ಲಿ ನಾವು ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ಕ್ಲೋಸ್ ಮಾಡೋಣ. ಸರ್ವಶಕ್ತನಾದ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ, ಬಹಳ ಸ್ತೋತ್ರ ತಂದೆ. ಈ ಸಮಯದಲ್ಲಿ ತಂದೆ ನಾಗರಾಜ್ ಬ್ರದರ್ ಮೂಲಕವಾಗಿ ಒಳ್ಳೆಯ ಸಂದೇಶನ ನಮಗೆ ನೀಡಿದ್ರಿ ತಂದೆ. ನಾವು ಒಗ್ಗಟ್ಟಾಗಿ ಒಂದೇ ದೇಹಕ್ಕೆ ಅಂಗವಾಗಿ ತಂದೆ ನಾವು ಏಕತೆಯಿಂದ, ಪ್ರೀತಿಯಿಂದ, ಸಾಮರಸ್ಯದಿಂದ ನಾವು ಹೇಗಿರ್ಬೇಕಂತ ನೀವು ತಿಳಿಪಡಿಸೋದಕ್ಕಾಗಿ ತುಂಬ ಸ್ತೋತ್ರಗಳನ್ನು ಸಲ್ಲಿಸ್ತೀನಿ ತಂದೆ. ನೀವು ಕೊಟ್ಟಂಥ ವಾಕ್ಯದಿಂದ ತಂದೆ ನಾವು ಅದರಲ್ಲಿ ಬೆಳೀಲಿಕ್ಕೆ ತಂದೆ, ನಾವೆಲ್ಲರೂ ಒಗ್ಗಟ್ಟಾಗಿರಲಿಕ್ಕೆ ತಂದೆ, ಪ್ರೀತಿಯಲ್ಲಿ ಬೆಳೀಲಿಕ್ಕೆ ತಂದೆ, ಸಾಮರಸ್ಯದಲ್ಲಿ ತಂದೆ ನೀವು ನಮಗೆ ಅದನ್ನು ಸಹಾಯ ಮಾಡಿದ್ದಕ್ಕಾಗಿ, ಅದರಲ್ಲಿ ನಾವು ಹೆಚ್ಚಾಗಿ ಬೆಳೀಲಿಕ್ಕಾಗಿ ನೀವು ಸಹಾಯ ಮಾಡ್ತೀರಂತ ಬೇಡಿ ವಿಶ್ವಾಸ ಇದೆ ತಂದೆ. ತಂದೆ ನೀವು ಅವ್ರನ್ನ ಉಪಯೋಗಿಸ್ಕೊಂಡಿದ್ದಕ್ಕಾಗಿ ತುಂಬ ಸ್ತೋತ್ರಗಳನ್ನು ಸಲ್ಲಿಸ್ತೀನಿ ತಂದೆ. ನಾವೆಲ್ಲರೂ ಕೂಡ ಈ ವಿಷಯಗಳನ್ನು ಕಲಿತುಕೊಂಡು ತಂದೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ತಂದೆ ಪ್ರತಿದಿನ ತಂದೆ ಅದನ್ನು ನೆನಪಲ್ಲಿ ಇಟ್ಕೊಂಡು ನಾವು ನಡೆಯುವವರಾಗಿರ್ಲಿಕ್ಕೆ ನೀವು ಸಹಾಯ ಮಾಡಿಕೊಡ್ತೀರಂತ ಬೇಡಿ ತಂದೆ. ಅದ್ಭುತವಾದ ಅವಕಾಶನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳಿ ತಂದೆ. ಈ ಪ್ರಾರ್ಥನೆನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಪ್ರಾರ್ಥಿಸ್ತೀನಿ ತಂದೆ. ಆಮೆನ್. ಧನ್ಯವಾದಗಳು ಸಹೋದರ ಮತ್ತು ಸಹೋದರಿಯರೇ. ನಾವು ಮತ್ತೆ ಬರುವಂಥ ವಾರ 10 ಗಂಟೆಗೆ ಆನ್ಲೈನ್ ಮೀಟಿಂಗ್ನಲ್ಲಿ ಸೇರೋಣ. ಆಮೆನ್.